ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮುಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಅಗ್ನಿವೀರ ಅಪ್ಲಿಕೇಶನ್ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ನಂತರ ನಿಮ್ಮ ಎಕ್ಸಾಮು ಏಪ್ರಿಲ್ 17th, ಯಾಕಂದರೆ ಹೋದ ವರ್ಷನೂ ಕೂಡ ಏಪ್ರಿಲ್ 17th ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು. ಈ ಸಲನೂ ಕೂಡ ಏಪ್ರಿಲ್ 17th ಅಗ್ನಿವೀರ ಎಕ್ಸಾಮ್ ಸ್ಟಾರ್ಟ್ ಆಗುವಂಥ ಒಂದು ಸಾಧ್ಯತೆ ಇದೆ. ಸೊ ಈ ಒಂದು ಏಪ್ರಿಲ್ 17th ನಾವು ಫೋಕಸ್ ಮಾಡಿಬಿಟ್ಟು ಸೊ ಆ ಒಂದು ಎಕ್ಸಾಮ್ ಒಳಗೆ ಯಾವ ರೀತಿಯಾಗಿರ್ತಕ್ಕಂಥ ಅಗ್ನಿವೀರ ಎಕ್ಸಾಮ್ ಇರುತ್ತಲ್ಲ, ಸೊ ಅಗ್ನಿವೀರ ಎಕ್ಸಾಮ್ ಒಳಗೆ 50 ಕ್ವಶನ್ಸ್ ಇರ್ತಾವ. ಈ 50 ಕ್ವಶನ್ ಒಳಗೂ GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಎಲ್ಲಾನು ಯಾವ ರೀತಿ ಕ್ವಶನ್ಸ್ ಇರ್ತಾವಲ್ಲ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಕ್ವಶನ್ ಅನ್ನ ಸೊ ನಿಮ್ಮ ಎಕ್ಸಾಮ್ ಒಳಗೆ ಏನಿರ್ತಿತ್ತಪ್ಪ ಅಂದ್ರೆ ಇಂಗ್ಲಿಷ್ ಮತ್ತು ಹಿಂದಿ ಇರ್ತದೆ. ಸೊ ಅದೇ ರೀತಿಯಾಗಿ ನಾವು ಕೂಡ ಇವತ್ತು ಕ್ವಶನ್ಗಳನ್ನ ಟೈಪ್ ಮಾಡಿದ್ದೀವಿ. ಇಂಗ್ಲಿಷ್ ಮತ್ತು ಹಿಂದಿ ಹೋದ ವರ್ಷ ನಡೆದಿರ್ತಕ್ಕಂಥ ಕ್ವಶನ್ಗಳನ್ನ ನಾವು ಇವತ್ತಿನ ದಿನ ತಗೊಂಡು ಡಿಸ್ಕಷನ್ ಮಾಡ್ತಾ ಇದ್ದೀವಿ. 50 ಕ್ವಶನ್ಸ್ ಇರ್ತಾವ. ಸರ್ ಇವಾಗ GK ಡಿಸ್ಕಷನ್ ಮಾಡ್ತಾರೆ, ಇದಾದ ಕೂಡಲೇ ನೆಕ್ಸ್ಟ್ ಸೈನ್ಸ್ ಇರ್ತದೆ, ಲಾಸ್ಟ್ ನಾ ಏನು ಮಾಡ್ತಾನಪ್ಪ ಅಂದ್ರೆ ಮ್ಯಾಥ್ಸು ರೀಸನಿಂಗ್ ಅನ್ನ ಡಿಸ್ಕಷನ್ ಮಾಡ್ತಿರ್ತೀವಿ. ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಯಾರಾದರೂ ನಿಮ್ಮ ಸ್ನೇಹಿತರು ಅಗ್ನಿವೀರ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇದ್ರಿಂದ ಅವರಿಗೂ ಕೂಡ ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಮಾಧ್ಯಮ ಒಳಗೆ, ಸೋಷಿಯಲ್ ಮೀಡಿಯಾ ಒಳಗೆ, ವಾಟ್ಸಪ್ ಆಗಿರ್ಬೋದು, ಶೇರ್ ಚಾಟ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನಿಮ್ಮ ವಾಟ್ಸಪ್ನ ಪ್ರತಿಯೊಂದು ಗ್ರೂಪ್ ಒಳಗೂ ಶೇರ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಒಂದು ವಿಡಿಯೋ ನಿಮಗೆ ಕ್ಲಿಯರ್ ಆಗಿ ಅನಿಸ್ತಾ ಇತ್ತು, ವಾಯ್ಸ್ ಕ್ಲಿಯರಿಟಿ ಇತ್ತು, ಹಿಂದಿನ ಕ್ವಶನ್ ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು, ನಮ್ಮ ವಾಯ್ಸ್ ಕ್ಲಿಯರ್ ಆಗಿತ್ತಂದ್ರೆ ಈ ಒಂದು ವಿಡಿಯೋಕ್ಕೆ ಮ್ಯಾಕ್ಸಿಮಮ್ ಆಗಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವ ರೀತಿಯಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಯಾವ ರೀತಿಯಾಗಿ ಈ ಒಂದು ವಿಡಿಯೋ ಜಾಸ್ತಿ ಜನಕ್ಕೆ ಮೂಡ್ತೈತಿ, ಅದೇ ರೀತಿಯಾಗಿ ನಮಗೂ ಕೂಡ ಒಂದು ಹೆಚ್ಚಿನ ವಿಡಿಯೋಗಳನ್ನ ಮಾಡಕ್ಕೆ ಒಂಥರ ಎನರ್ಜಿ ಸಿಕ್ಕಂಗೆ ಆಗ್ತಿರ್ತದೆ. ಸೊ ನೀವು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಇವಾಗ ಈ ಒಂದು ಕ್ವಶನ್ ಪೇಪರ್ ಡಿಸ್ಕಷನ್ ಕ್ಲಾಸ್ನ ಸರ್ ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟ್ ನಾನು ಬಂದ್ಬಿಟ್ಟು ಮ್ಯಾಥ್ಸ್ ಡಿಸ್ಕಷನ್ ಮಾಡ್ತೀನಿ. ಓಕೆ, ನೀವು ಕಂಟಿನ್ಯೂ ಮಾಡ್ಬೋದು. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಗಿರೀಶ್. ಸೊ ಅಗ್ನಿವೀರ್ ಆಗಿರ್ಬೋದು ಅಥವಾ SSC GD ಆಗಿರ್ಬೋದು, ಇದರಲ್ಲಿ 50 ಕ್ವಶನ್ಸ್ ಇರುತ್ತೆ. ಸೊ ಮೊದಲನೇದಾಗಿ ಒಂದು GK ಪಾರ್ಟ್, ಇದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಈ ದಿನ. ಸೊ ಇಲ್ಲಿ ಕ್ವಶನ್ ನಂಬರ್ 1 ಇದೆ, ವರ್ಲ್ಡ್ ಹೆಲ್ತ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಅಂತ ಇದೆ ಕ್ವಶನ್. ಸೊ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಆಪ್ಷನ್ A ಏಪ್ರಿಲ್ 7, ಆಪ್ಷನ್ B ಮೇ 7, ಆಪ್ಷನ್ C ಏಪ್ರಿಲ್ 1, ಆಪ್ಷನ್ D ಮೇ 1. ಸೊ ಇಲ್ಲಿ ನಮ್ಗೆ ಮೇ 1 ಏನಂತ ಗೊತ್ತಿದೆ, ಇದು ಕಾರ್ಮಿಕರ ದಿನಾಚರಣೆ, ಲೇಬರ್ಸ್ ಡೇ ಅಂತ ಕರಿತೀವಿ. ಸೊ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಸೊ ವರ್ಲ್ಡ್ ಹೆಲ್ತ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಏಪ್ರಿಲ್ 7th. So second question, non-cooperation movement was launched by Gandhiji in the year. So non-cooperation movement ಅಂದ್ರೆ ಏನು? ಅಸಹಕಾರ ಚಳವಳಿ. ಅಸಹಕಾರ ಚಳವಳಿಯನ್ನ ಗಾಂಧೀಜಿಯವರು ಯಾವ ವರ್ಷ ಸ್ಟಾರ್ಟ್ ಮಾಡಿದ್ರು ಅಂತ ಇಲ್ಲಿ ಕ್ವಶನ್ ಕೇಳಲಾಗಿದೆ. ನಾನು ಆಗ್ಲೂ ಕೂಡ ಹೇಳಿದ್ದೆ, ಒಂದು 3 ಚಳುವಳಿಗಳು ಗಾಂಧೀಜಿಯವರ ನಾಯಕತ್ವದಲ್ಲಿ ನಡೆಯುತ್ತೆ. ಒಂದು ಕಾನೂನು ಭಂಗ ಚಳವಳಿ, ಮತ್ತೊಂದು ಅಸಹಕಾರ ಚಳವಳಿ, ಮತ್ತೊಂದು ಕ್ವಿಟ್ ಇಂಡಿಯಾ ಚಳವಳಿ. ಈ 3 ಚಳವಳಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆಯಿತು. ಸೊ ಇಲ್ಲಿ ಕ್ವಶನ್ ಏನ್ ಕೇಳಿದರೆ, ನಾನ್ ಕೋಪರೇಷನ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ. ಸೊ ಆಪ್ಷನ್ B ಇಸ್ ಅ ರೈಟ್ ಆನ್ಸರ್, 1920. ಸೊ ನೆಕ್ಸ್ಟ್ ಕ್ವಶನ್, ಸೊ ಕಾಯಕ್ ಈಸ್ ಅ ಕೈಂಡ್ ಆಫ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕಾಯಕ್ ಅನ್ನೋದು ಏನು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನೇನಿದೆ? 1 ಟ್ರೈಬಲ್, 2 ಟೂಲ್, ಬೋಟ್, ಶಿಪ್, ವೆಪನ್ ಅಂತ ಕೇಳಿದ್ದಾರೆ. ಸೊ ಒಂದು ಕಾಯಕ್ ಅನ್ನೋದು ಆಪ್ಷನ್ C, ಯಾವುದು? ಶಿಪ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 4, ನಾಸಿಕ್ ಈಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ವಿಚ್ ರಿವರ್? ಸೊ ನಾಸಿಕ್ ಅನ್ನೋ ಒಂದು ಪ್ರದೇಶ ಯಾವ ನದಿಯ ದಡದಲ್ಲಿದೆ, ನದಿಯ ದಡದ ಮೇಲೆ ಇದೆ ಅಂತ ಇಲ್ಲಿ ಕ್ವಶನ್ ಕೇಳಲಾಗಿದೆ. ಸೊ ಆಪ್ಷನ್ A ಕೃಷ್ಣ, ಆಪ್ಷನ್ B ನರ್ಮದಾ, ಆಪ್ಷನ್ C ಗೋದಾವರಿ, ಆಪ್ಷನ್ D ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ನಾಸಿಕ್ ಅನ್ನೋ ಪ್ರದೇಶ ಇರೋದು ಆಪ್ಷನ್ C ಗೋದಾವರಿ. ಗೋದಾವರಿ ನದಿ ಹುಟ್ಟೋದು ಮಹಾರಾಷ್ಟ್ರದಲ್ಲಿ, ನಾಸಿಕ್ ಅನ್ನೋ ಪ್ರದೇಶ ಇರೋದು ಮಹಾರಾಷ್ಟ್ರದಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5, India's only soil training ship is
ಜಾಯಿಲ್ ಟ್ರೈನಿಂಗ್ ಶಿಪ್ ಅನ್ನೋದು ಈ ಕಮಾಂಡ್ಸ್ಗೆ ಲೈಕ್ ನೇವಲ್ ಫೋರ್ಸ್ಗೆ ಒಂದು ಟ್ರೈನಿಂಗ್ ಕೊಡುವಂತಹ ಒಂದು ಬೇಸ್ ಆಗಿರುತ್ತೆ. ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, ಒಂದು INS ತರಂಗಿಣಿ, INS ವಿರಾಟ್, INS ಗರುಡ, ನನ್ ಆಫ್ ದೀಸ್. ಸೊ ಇಲ್ಲಿ INS ಅಂದ್ರೆ ಇಂಡಿಯನ್ ನೇವಲ್ ಶಿಪ್ ಅಂತ. ಓಕೆ, ಸೊ ರೈಟ್ ಆನ್ಸರ್ INS ತರಂಗಿಣಿ. ಸೊ ಕ್ವಶನ್ ನಂಬರ್ 6, ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಅಮೆಜಾನ್ ಈಸ್ ಫ್ಲೋಯಿಂಗ್ ಥ್ರೂ. ಅಮೆಜಾನ್ ಫ್ಲೋಯಿಂಗ್ ಥ್ರೂ ಲಾಂಗೆಸ್ಟ್ ರಿವರ್ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ 4 ಇದಾವೆ. ಒಂದು ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ, ಆಫ್ರಿಕಾ, ಯುರೋಪ್. ಇಲ್ಲಿ ಕೇಳಿರೋ ಕ್ವಶನ್ ಏನು ಅಂತಂದ್ರೆ, ಅಮೆಜಾನ್ ನದಿ ಲಾಂಗೆಸ್ಟ್ ರಿವರ್ ಅಂತ ನಮ್ಗೆಲ್ಲರೂ ಗೊತ್ತೇ ಇದೆ, ಅದು ಯಾವ ಒಂದು ಖಂಡದಿಂದ ಹರಿಯುತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೌತ್ ಅಮೇರಿಕಾ ಅದರ ಮೂಲಕ ಹರಿಯುವಂಥದ್ದು. ಸೊ ಶೆಡ್ಯೂಲ್ಡ್ ದಟ್ ಡೀಲ್ಸ್ ವಿತ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ ಈಸ್. ಸೊ ನಮ್ಗೆಲ್ಲರಿಗೂ ಗೊತ್ತೇ ಇದೆ, ಒಂದು ರಾಷ್ಟ್ರೀಯ ಭಾಷೆಗಳು, ನಮ್ಮ ಸಂವಿಧಾನ ಪ್ರಸ್ತುತಪಡಿಸುವ ಭಾಷೆಗಳು ಎಷ್ಟಿದಾವೆ, ಟೋಟಲ್ 22 ಭಾಷೆಗಳನ್ನು ನಾವು ಸಂವಿಧಾನಕ್ಕೆ ಅಂಗೀಕರಿಸಿದೀವಿ. ಸೊ ಅದರಲ್ಲಿ ಅವ್ರು ಕೇಳಿರೋದೇನು, ಶೆಡ್ಯೂಲ್ಡ್ ದ ಡೀಲ್ಸ್ ವಿತ್ ಅಫಿಷಿಯಲ್ ಲ್ಯಾಂಗ್ವೇಜ್. ಅಫಿಷಿಯಲ್ ಲ್ಯಾಂಗ್ವೇಜ್ ಅಂದ್ರೆ ಒಂದು ಡಾಕ್ಯುಮೆಂಟರಿ ಲ್ಯಾಂಗ್ವೇಜ್ ಗಳಿಗಾಗಿ ಬಳಸುವಂತಹದ್ದು ಅಂತ. ಸೊ ಆಪ್ಷನ್ ಏನ್ ಕೊಟ್ಟಿದ್ದಾರೆ, ಒಂದು 9th, ಆಪ್ಷನ್ ಬಿ 11th, ಆಪ್ಷನ್ ಸಿ 8th, ಆಪ್ಷನ್ ಡಿ ನನ್ ಆಫ್ ದೀಸ್. ಸೊ ಇಲ್ಲಿ ಅಫಿಷಿಯಲ್ ಆಗಿ ಇರುವಂತಹ ಲ್ಯಾಂಗ್ವೇಜಸ್ ಓನ್ಲಿ 8. ಅಂದ್ರೆ ನಮ್ಮ ಡಾಕ್ಯುಮೆಂಟರಿ ಪರ್ಪಸ್ ಇಂದ ಆಫೀಸ್ಗಳಲ್ಲಿ ದಾಖಲೆಗಳಿಗಾಗಿ ಬಳಸುವಂತಹ ಭಾಷೆಗಳು ಎಷ್ಟು, 8 ಭಾಷೆಗಳು. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ದ ಇಂಡಿಯಾ. ಭಾರತದಲ್ಲಿ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, ಗಂಗಾ, ನರ್ಮದಾ, ಬ್ರಹ್ಮಪುತ್ರ, ಗೋದಾವರಿ. ಸೊ ಭಾರತದ ಅತಿ ಉದ್ದವಾದ ನದಿ ಗಂಗಾ ನದಿ. ಇಟ್ ಈಸ್ ಅ ರೈಟ್ ಆನ್ಸರ್. ನಮ್ಮ ದಕ್ಷಿಣ ಭಾರತದ ಒಂದು ಉದ್ದವಾದ ನದಿ ಯಾವುದು ಅನ್ನೋದನ್ನ ಒಂದು ಕಾಮೆಂಟ್ ಮೂಲಕ ನೀವು ತಿಳಿಸಬೇಕಾಗುತ್ತೆ. ಓಕೆ, ನೋಡೋಣ ಎಷ್ಟು ಜನ ತಿಳಿಸ್ತೀರಾ ಅಂತ. ಸೊ ನೆಕ್ಸ್ಟ್, ನಂಬರ್ ಆಫ್ ದ ಕಮಾಂಡ್ಸ್ ಇನ್ ಇಂಡಿಯನ್ ಆರ್ಮಿ. ಇಂಡಿಯನ್ ಆರ್ಮಿಯಲ್ಲಿ ಕಮಾಂಡ್ಸ್ ಎಷ್ಟಿದಾವೆ ಅಂದ್ರೆ ಟ್ರೈನಿಂಗ್ ಬೇಸಸ್ ಎಷ್ಟಿದಾವೆ, ಹೆಡ್ ಕ್ವಾರ್ಟರ್ಸ್ ಎಷ್ಟಿದಾವೆ ಅನ್ನೋದು ಇಲ್ಲಿ ಕ್ವಶನ್ ಕೇಳಲಾಗಿದೆ. ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, 62, ಆಪ್ಷನ್ ಬಿ 7, ಆಪ್ಷನ್ ಸಿ 6, ಆಪ್ಷನ್ ಡಿ 20. ಸೊ ನಮ್ಮ ಭಾರತದಲ್ಲಿ ಆರ್ಮಿಗೆ ರಿಲೇಟೆಡ್ ಆಗಿ ಇರುವಂತಹ ಒಂದು ಕಮಾಂಡೆಂಟ್ಸ್ 7, ಎಷ್ಟು 7. ಸೊ ಅದೇ ರೀತಿ ಒಂದು ನೇವಲ್ ಫೋರ್ಸ್ಗೆ ಇರುವಂತಹದ್ದು 4, ಅದೇ ರೀತಿ ಏರ್ ಫೋರ್ಸ್ಗೆ ಇರುವಂತಹದ್ದು 6. ಓಕೆ, ಸೊ ನೆಕ್ಸ್ಟ್, ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಅಟ್. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನ ಅದು ಇರುವಂತಹದ್ದು ಎಲ್ಲಿ ಅಂತ ಇಲ್ಲಿ ಕ್ವಶನ್ ನ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಜಾರ್ಖಂಡ್, ಆಪ್ಷನ್ ಸಿ ಛತ್ತೀಸ್ಗಢ, ಆಪ್ಷನ್ ಡಿ ಉತ್ತರಾಖಂಡ್. ಸೊ ಇಲ್ಲಿ ಕರೆಕ್ಟ್ ಆದ ಆನ್ಸರ್ ಯಾವುದು, ಆಪ್ಷನ್ ಡಿ ಉತ್ತರಾಖಂಡ್. ಒಂದು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇರುವಂತಹದ್ದು ಉತ್ತರಾಖಂಡ್ ರಾಜ್ಯದಲ್ಲಿ. ನೆಕ್ಸ್ಟ್, ಕರೆನ್ಸಿ ಆಫ್ ಸೌದಿ ಅರೇಬಿಯಾ. ಸೊ ನಮ್ಗೆಲ್ಲರಿಗೂ ಗೊತ್ತೇ ಇದೆ, ಒಂದೊಂದು ದೇಶಕ್ಕೆ ಒಂದೊಂದು ರೀತಿಯಾದಂತಹ ಕರೆನ್ಸಿಯನ್ನ ನಾವು ನೋಡ್ತೀವಿ. ಸೊ ನಮ್ಮ ಭಾರತದಲ್ಲಾದ್ರೆ ರೂಪಾಯಿ, ಪಾಕಿಸ್ತಾನದಲ್ಲೂ ರೂಪಾಯಿ, ಅಮೆರಿಕದಲ್ಲಿ US ಡಾಲರ್ ಅಂತ ಕರಿತೀವಿ. ಸೊ ಇದೇ ರೀತಿಯಾಗಿ ಸೌದಿ ಅರೇಬಿಯಾದ ಕರೆನ್ಸಿ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಏನೇನು ಆಪ್ಷನ್ ಇದೆ, ಆಪ್ಷನ್ ಎ ದಿನಾರ್, ಆಪ್ಷನ್ ಬಿ ಲೀರಾ, ಆಪ್ಷನ್ ಸಿ ರಿಯಾಲ್, ಆಪ್ಷನ್ ಡಿ ನನ್ ಆಫ್ ದೀಸ್. ಸೊ ರೈಟ್ ಆನ್ಸರ್ ಇಸ್ ರಿಯಾಲ್. ರಿಯಾಲ್ ಇಸ್ ದ ಕರೆನ್ಸಿ ಆಫ್ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾದ ಕರೆನ್ಸಿ ರಿಯಾಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 12. ದ ಫಸ್ಟ್ ಲೇಡಿ ಗವರ್ನರ್ ಆಫ್ ದ ಇಂಡಿಪೆಂಡೆಂಟ್ ಇಂಡಿಯಾ ವಾಸ್. ಸೊ ಇಲ್ಲಿ ಕ್ವಶನ್ ಅನ್ನ ಗಮನಿಸಬೇಕಾಗುತ್ತೆ. ಅವ್ರು ಏನ್ ಕೇಳಿದ್ದಾರೆ, ದ ಫಸ್ಟ್ ಲೇಡಿ ಗವರ್ನರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂದ್ರೆ ಸ್ವತಂತ್ರ ನಂತರದಲ್ಲಿ, ಇಂಡಿಪೆಂಡೆಂಟ್ ಮೀನ್ಸ್ ಸ್ವತಂತ್ರ ಪಡೆದ ನಂತರದಲ್ಲಿ ಫಸ್ಟ್ ಲೇಡಿ ಗವರ್ನರ್ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, ವಿಜಯಲಕ್ಷ್ಮಿ ಪಂಡಿತ್, ಶೀಲಾ ದೀಕ್ಷಿತ್,
ಆಪ್ಷನ್ ಸಿ ಸರೋಜಿನಿ ನಾಯ್ಡು, ಆಪ್ಷನ್ ಡಿ ನನ್ ಆಫ್ ದೀಸ್. ಸೊ ಇಲ್ಲಿ ರೈಟ್ ಆದ ಆನ್ಸರ್ ಯಾವುದು? ಸರೋಜಿನಿ ನಾಯ್ಡು. ಸೊ ಭಾರತದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅನ್ನೋದು ನಮಗೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ಸೊ ಕ್ವಶನ್ ನಂಬರ್ 13, ಹೂ ಇಸ್ ದ ಆಥರ್ ಆಫ್ ಬುಕ್ ಗೈಡ್? ಸೊ ಒಂದು ಗೈಡ್ ಅನ್ನೋ ಬುಕ್ ಅನ್ನು ಬರೆದವರು ಯಾರು ಅಂತ ಇಲ್ಲಿ ಕೇಳಿದ್ದಾರೆ ಕ್ವಶನ್ಸ್. ಆಪ್ಷನ್ಸ್ ಏನಿದೆ? ಆಪ್ಷನ್ ಎ VS ನೆಪುಲ್, ಆಪ್ಷನ್ ಬಿ RK ನಾರಾಯಣ್, ಆಪ್ಷನ್ ಸಿ ಟಾಗೂರ್, ಆಪ್ಷನ್ ಡಿ ಚಾರ್ಲ್ಸ್ ಡಿಕ್ಸನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೈಟ್ ಆದ ಉತ್ತರ ಯಾವುದು? ಆಪ್ಷನ್ ಬಿ RK ನಾರಾಯಣ್. RK ನಾರಾಯಣ್ ಅವರು ಗೈಡ್ ಅನ್ನೋ ಪುಸ್ತಕವನ್ನ ಬರೆದಂತಹ ವ್ಯಕ್ತಿಯಾಗಿರ್ತಾರೆ. ಸೊ ಕ್ವಶನ್ ನಂಬರ್ 14, ಸುಪ್ರೀಂ ಕಮಾಂಡರ್ ಆಫ್ ದ ಆರ್ಮ್ಡ್ ಫೋರ್ಸಸ್. ಸೊ ನಮ್ಮ ಭಾರತದಲ್ಲಿ ಸುಪ್ರೀಂ ಕಮಾಂಡರ್ ಅಂದ್ರೆ ಚೀಫ್ ಕಮಾಂಡರ್ ಯಾರಾಗಿರ್ತಾರೆ? ಎಲ್ಲರಿಗಿಂತ ಒಂದು ದೊಡ್ಡ ಅಧಿಕಾರಿ ಆರ್ಮಿ ಫೋರ್ಸಸ್ಗೆ ಅಥವಾ ನೇವಲ್ ಫೋರ್ಸಸ್ಗೆ, ಅದೇ ರೀತಿ ಒಂದು ಏರ್ ಫೋರ್ಸ್ಗೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆರ್ಮಿ ಕಮಾಂಡರ್, ಪ್ರೈಮ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಪ್ರೆಸಿಡೆಂಟ್. ಸೊ ಮೋಸ್ಟ್ ಆಫ್ ಈ ಆನ್ಸರ್ ಎಲ್ಲರೂ ಗೊತ್ತೇ ಇರುತ್ತೆ. ಯಾರು? ಪ್ರೆಸಿಡೆಂಟ್. ಸೊ ಪ್ರೆಸಿಡೆಂಟ್ ಅವ್ರನ್ನ ಮೂರು ಕಮಾಂಡ್ಗಳನ್ನ ಸುಪ್ರೀಂ ಚೀಫ್ ಅಂತ ಕರಿತೀವಿ, ಸುಪ್ರೀಂ ಕಮಾಂಡರ್ ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಒಬ್ಬೊಬ್ಬ ಒಂದೊಂದು ನೇವಲ್ ಫೋರ್ಸ್ಗೆ ಒಬ್ಬೊಬ್ರು ಇರ್ತಾರೆ. ಫಾರ್ ಎಕ್ಸಾಂಪಲ್ ಆರ್ಮಿಗೆ ಜನರಲ್ ಅಂತ ಕರಿತೀವಿ, ಸೊ ನೇವಲ್ಗೆ ಅಡ್ಮಿರಲ್ ಅಂತ ಕರಿತೀವಿ, ಏರ್ ಫೋರ್ಸ್ಗೆ ಮಾರ್ಷಲ್ ಅಂತ ಕರಿತೀವಿ. ಸೊ ಈ ಮೂರಕ್ಕೂ ಹೆಡ್ ಯಾರಪ್ಪ ಅಂತಂದ್ರೆ ಪ್ರೆಸಿಡೆಂಟ್. ಓಕೆ. ಸೊ ಕ್ವಶನ್ ನಂಬರ್ 15, ದ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ವಾಸ್ ಫಾಟ್ ಬಿಟ್ವೀನ್. ಫಾಟ್ ಬಿಟ್ವೀನ್ ಅಂತಂದ್ರೆ ಯಾರ ಮಧ್ಯೆ ನಡೀತು? ಸೊ ದ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ವಾಸ್ ಫಾಟ್ ಬಿಟ್ವೀನ್, ಯಾರ ಮಧ್ಯೆ ನಡೀತು ಅಂತ ನೋಡೋದಾದ್ರೆ, ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಆಪ್ಷನ್ ಎ ಪೃಥ್ವಿರಾಜ್ ಚೌಹಾಣ್ ಅಂಡ್ ಮಹಮ್ಮದ್ ಗೋರಿ, ಆಪ್ಷನ್ ಬಿ ಬಾಬರ್ ಅಂಡ್ ಇಬ್ರಾಹಿಂ ಲೋಧಿ, ಸೊ ಆಪ್ಷನ್ ಸಿ ನಾದಿರ್ ಶಾ ಅಂಡ್ ಮಹಮ್ಮದ್ ಶಾ, ಆಪ್ಷನ್ ಸಿ ಕ್ಲೈವ್ ಅಂಡ್ ಸಿರಾಜುದ್ದೌಲಾ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಾಬರ್ ಮತ್ತೆ ಇಬ್ರಾಹಿಂ ಲೋಧಿ. ಅಂದ್ರೆ ದೆಹಲಿ ಸುಲ್ತಾನರ ಕೊನೆ ದೊರೆ, ಲೋಧಿ ಸಂತತಿಯ ಕೊನೆ ದೊರೆ, ಮತ್ತೆ ಬಾಬರ್ ಮೊಘಲ್ ಸಂಸ್ಥಾಪಕ ಅಂತಾನೆ ಕರೀತೀವಿ ನಾವು ಯಾರನ್ನ? ಬಾಬರ್. ಅವರಿಬ್ಬರಿಗೆ 1526ರಲ್ಲಿ ಈ ಫಸ್ಟ್ ಯಾವುದು ಪಾಣಿಪತ್ ವಾರ್ ಅನ್ನೋದು ನಡೆಯುತ್ತೆ. ಓಕೆ, ಟೋಟಲ್ ಆಗಿ 3 ಪಾಣಿಪತ್ ವಾರ್ಗಳು ನಡೆದಿದ್ದಾವೆ. ಸೊ ಫಸ್ಟ್ ಪಾಣಿಪತ್ ವಾರ್ ನಡೆದಿದ್ದು ಬಾಬರ್ ಮತ್ತೆ ಇಬ್ರಾಹಿಂ ಲೋಧಿ. ಸೊ ಇಷ್ಟು ಒಂದು GKಯ 15 ಕ್ವಶನ್ಸ್ ನಾವು ನೋಡ್ಬೋದು. ಥ್ಯಾಂಕ್ ಯು. ಹಲೋ, ಈಗಾಗಲೇ GK ಡಿಸ್ಕಸ್ ಮಾಡಿದ್ದೀವಿ. ಇದನ್ನ ನಾವು ಜನರಲ್ ಸೈನ್ಸ್ ಡಿಸ್ಕಸ್ ಮಾಡೋಣ. ಸೊ ಅದರೊಳಗಡೆ 16ನೇ ಕ್ವಶನ್ ಬಂದ್ಬಿಟ್ಟು ಮಲೇರಿಯಾ ಈಸ್ ಕಾಸ್ ಬೈ ಅಂತ ಕ್ವಶನ್ ಇದೆ. ಅಂದರೆ ಮಲೇರಿಯಾ ಯಾವ ರೋಗಾಣು, ಯಾವ ಕಟ್ ಮಾಡ್ರಿ, ತಿರ್ಗಾ ಸ್ಟಾರ್ಟ್ ಮಾಡೋಣ. ಹಲೋ, ಸೊ ಇವಾಗಲೇ GK ಡಿಸ್ಕಸ್ ಮಾಡಿದ್ದೀವಿ. ಇನ್ನು ಜನರಲ್ ಸೈನ್ಸ್ ಡಿಸ್ಕಸ್ ಮಾಡೋಣ. ಅದರೊಳಗಡೆ 16th ಕ್ವಶನ್ ಬಂದ್ಬಿಟ್ಟು ಮಲೇರಿಯಾ ಈಸ್ ಕಾಸ್ ಬೈ ಅಂದರೆ ಮಲೇರಿಯಾನ ಕಾಸ್ ಮಾಡ್ತಕ್ಕಂಥ ಆರ್ಗಾನಿಸಮ್ ಯಾವುದು, ಯಾವುದರಿಂದ ಮಲೇರಿಯಾ ಹರಡುತ್ತಾ ಅಂತೇಳಿ ಕ್ವಶನ್. ಅದರೊಳಗಡೆ ಆಪ್ಷನ್ಸ್ ಅದಾವ: ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ವೈರಸ್ ಮತ್ತೆ ಫಂಗಸ್. ಸೊ ಇದ್ರೊಳಗಡೆ ನಿಮ್ಮ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ಸು, ಫಂಗಸ್ ಇವೆಲ್ಲ ಮಲೇರಿಯಾನ ಕಾಸ್ ಮಾಡಂಗಿಲ್ಲ. ನಮ್ಮ ಆನ್ಸರ್ ಬಂದ್ಬಿಟ್ಟು ಪ್ರೋಟೋಜೋವಾ ಆಗುತ್ತೆ. ಪ್ರೋಟೋಜೋವಾ ಇದು ಪ್ರೊಟಿಸ್ಟಾ ಕಿಂಗ್ಡಮ್ ಬಿಲಾಂಗ್ ಆಗ್ತಕ್ಕಂಥ ಆರ್ಗಾನಿಸಮ್ಸ್. ಇದು ಮಲೇರಿಯಾನ ಹರಡ್ತದ. ಸೊ ಇದನ್ನ ನೆನಪಿಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 17, ನೇಮ್ ದಿ ಆಂಟಿ ಸ್ಟರೈಲ್ ವೈಟಮಿನ್. ಸೊ ಆಂಟಿ ಸ್ಟರೈಲ್ ಅಂದ್ರೆ ಬಂಜತರ ಆಗಬಾರ್ದಂಗ ನೋಡ್ಕೊಳ್ಳುವಂಥದ್ದು ಅಂಥದ್ದು ವೈಟಮಿನ್ ಯಾವುದು ಅಂತೇಳಿ. ಅಂದ್ರೆ ಈಗ ಮೇಲ್ಸ್ ಒಳಗಡೆ ಸ್ಪರ್ಮ್ ಕೌಂಟು, ಸ್ಪರ್ಮ್ ಮೊಟಿಲಿಟಿ, ಸ್ಪರ್ಮ್ ಹೆಲ್ತ್ ಚೆನ್ನಾಗಿರ್ಬೇಕಾದ್ರೆ ಯಾವ ವೈಟಮಿನ್ ಹೆಲ್ಪ್ ಮಾಡ್ತದೆ ಅಂತೇಳಿ ಕ್ವಶನ್. ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ವೈಟಮಿನ್ ಇ ಆಗುತ್ತೆ. ಸೊ ಈ ವೈಟಮಿನ್ ಎ, ವೈಟಮಿನ್ ಕೆ, ವೈಟಮಿನ್ ಡಿ ಎಲ್ಲ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ವೈಟಮಿನ್ ಡಿ ಇದಕ್ಕೆ ಸನ್ಶೈನ್ ವಿಟಮಿನ್ ಅಂತಾರ. ಸೊ ಸನ್ ರೇಸ್ನ ಯೂಸ್ ಮಾಡಿಕೊಂಡು ಬಾಡಿ ಪ್ರಿಪೇರ್ ಮಾಡ್ತದ. ವೈಟಮಿನ್ ಕೆ, ವೈಟಮಿನ್ ಇ ಆಗಲಿ, ವೈಟಮಿನ್ ಎ ಆಗಲಿ, ಇದನ್ನ ಪ್ಲಾಂಟ್ ಬೇಸ್ಡ್ ವೈಟಮಿನ್ಸ್. ಇವು ಅಂದ್ರೆ ಇವು ಜಾಸ್ತಿ ಪ್ಲಾಂಟ್ ಇಂದ ನಿಮಗೆ ಸಿಗ್ತಾವ. ಫೈನ್. ನೆಕ್ಸ್ಟ್ ಕ್ವಶನ್,
ಕ್ವಶನ್ ನಂಬರ್ 18, ರಿಲೇಷನ್ ಬಿಟ್ವೀನ್ ವರ್ಕ್, ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ವರ್ಕ್ ಅಂದ್ರೆ ಕೆಲಸ, ಫೋರ್ಸಿಗೆ ಬಲ ಅಂತೀವಿ. ಸೊ ವರ್ಕ್ ಕೆಲಸ, ಬಲ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಸ್ಥಳಾಂತರ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಸ್ಥಳಾಂತರ. ಅವು ಮೂರದ್ರ ನಡುವೆ ಇರ್ತಕ್ಕಂಥ ರಿಲೇಶನ್ಶಿಪ್ ಅಂದ್ರೆ ಅವು ಮೂರನ್ನು ಒಳಗೊಂಡಿರ್ತಕ್ಕಂಥ ಒಂದು ಈಕ್ವೇಶನ್ ಯಾವುದು ಅಂತ ಕೇಳಿದ್ದಾರೆ. ಸೊ ನಮ್ಮ ಇದ್ರೊಳಗಡೆ ಫಿಸಿಕ್ಸ್ ಒಳಗಡೆ ಬರ್ತಕ್ಕಂಥದ್ದು ಇದು. ಸೊ ಏನಪ್ಪ, ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಅಪ್ಲೈಡ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇನ್ ದಿ ಡಿರೆಕ್ಷನ್ ಆಫ್ ಫೋರ್ಸ್ ಅಪ್ಲೈಡ್. ಸೊ W is equal to F into S ಅಂತ ಹೇಳಿ. ಇಲ್ಲಿ W ಅಂದ್ರೆ ವರ್ಕ್, F ಅಂದ್ರೆ ಫೋರ್ಸ್ ಅಪ್ಲೈಡ್, ಇಂಟು S ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಇನ್ ದಿ ಡಿರೆಕ್ಷನ್ ಆಫ್ ಫೋರ್ಸ್ ಅಪ್ಲೈಡ್. ಫೈನ್. ನೆಕ್ಸ್ಟ್ ಕ್ವಶನ್ ನಂಬರ್ 19, ವಿಚ್ ಆಫ್ ದಿ ಕೆಮಿಕಲ್ಸ್ ಈಸ್ ಆಬ್ಟೈನ್ ಫ್ರಮ್ ಪ್ಲಾಂಟ್ಸ್. ಪ್ಲಾಂಟ್ಸ್ ಇಂದ, ಗಿಡಗಳಿಂದ ಯಾವ ಕೆಮಿಕಲ್ ಆಬ್ಟೈನ್ ಆಗುತ್ತೆ ಅಂದ್ರೆ ತಗೊಳಕ್ ಬರುತ್ತಾ, ಯಾವುದು ಕೆಮಿಕಲ್ ಪ್ಲಾಂಟ್ಸ್ ಅಲ್ಲಿ ಹೆಚ್ಚಾಗಿ ಕಂಡು ಬರುತ್ತಾ ಅಂತ ಹೇಳಿ ಕ್ವಶನ್. ಸೊ ಇದ್ರೊಳಗಡೆ ಆಪ್ಷನ್ ಕೊಟ್ಟಿದಾರ, ಕ್ವಿನೈನ್, ಆಸ್ಪಿರಿನ್, ಇನ್ಸುಲಿನ್, ಮತ್ತೆ ಈ ಮ್ಯಾಲಿನ ಒಳಗಡೆ ಯಾವುದು ಅಲ್ಲ ಅಂತ ಹೇಳಿ. ಸೊ ಆಸ್ಪಿರಿನ್ ಇದು ಆಂಟಿಪೈರೆಟಿಕ್, ಪೇನ್ ಕಿಲ್ಲರ್ ಡ್ರಗ್ಸ್ ಇದು. ಇನ್ಸುಲಿನ್ ಇದು ಬಾಡಿ ಬ್ಲಡ್ ಒಳಗಡೆ ಶುಗರ್ ಕಂಟೆಂಟ್ ಏನು ಕಂಟ್ರೋಲ್ ಮಾಡಕ್ಕ ಯೂಸ್ ಆಗ್ತಕ್ಕಂಥ ಒಂದು ಹಾರ್ಮೋನ್ ಇನ್ಸುಲಿನ್. ಅನ್ನೋದು ಹಾರ್ಮೋನ್, ಇದು ಪ್ಯಾಂಕ್ರಿಯಾಸ್ ಇಂದ ಸಿಗರೇಟ್ ಆಗುತ್ತೆ. ಸೊ ಕ್ವಿನೈನ್ ಅನ್ನೋದು ಪ್ಲಾಂಟ್ ಬೇಸ್ಡ್ ಫೈಟೋಕೆಮಿಕಲ್. ಸೊ ಇದನ್ನ ಮಲೇರಿಯಾ ಟ್ರೀಟ್ಮೆಂಟ್ಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಫೈನ್. ನೆಕ್ಸ್ಟ್ ಕ್ವಶನ್. ಸೊ ನಮ್ಮ ಆನ್ಸರ್ ಬಂದ್ಬಿಟ್ಟು ಕ್ವಿನೈನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 20, ವಾಟ್ ಈಸ್ ಮೆಜರ್ಡ್ ಬೈ ಸಿಸ್ಮೋಗ್ರಾಫ್. ಸಿಸ್ಮೋಗ್ರಾಫ್ ಅನ್ನೋದ್ರಿಂದ ಯಾವುದನ್ನ ಮೆಜರ್ ಮಾಡ್ತೀವಿ, ಸಿಸ್ಮೋಗ್ರಾಫ್ ಇಂದ ಏನನ್ನ ಮೆಜರ್ ಮಾಡ್ತೀವಿ. ಸೊ ಆಪ್ಷನ್ ಸ್ಪೀಡ್ ಆಫ್ ವಿಂಡ್ ಅನ್ನ ಮೆಜರ್ ಮಾಡ್ತೀವಿ ಅಂತೇಳಿ. ಸೊ ಸ್ಪೀಡ್ ಆಫ್ ವಿಂಡ್ ಆಗಂಗಿಲ್ಲ, ಯಾಕಂದ್ರೆ ಇದನ್ನ ಮೆಜರ್ ಮಾಡಕ್ಕೆ ಅನಿಮೋಮೀಟರ್ ಅಂತ ಇರುತ್ತೆ. ಅನಿಮೋಮೀಟರ್ ಅಂದ್ರೆ ಗಾಳಿ ಎಷ್ಟು ಸ್ಪೀಡ್ ಆಗಿ ಐತಿ ಅನ್ನೋದನ್ನ ಕಂಡುಹಿಡಿಯಕ ಅನಿಮೋಮೀಟರ್ ಯೂಸ್ ಮಾಡ್ತೀವಿ. ಸೊ ಸ್ಪೀಡ್ ಆಫ್ ಮೀಟರ್ ಸಿಸ್ಮೋಗ್ರಾಫ್ ಇಂದ ಡಿಫೈನ್ ಮಾಡಕ್ಕಾಗಲ್ಲ. ಸೊ ರೈನ್ ಎಷ್ಟಾಗೈತಿ ಅನ್ನೋದನ್ನ ಕಂಡುಹಿಡಿಯಕ ರೈನ್ ಗೇಜ್ ಅಂತ ಇರುತ್ತೆ. ಸೊ ಇದೂ ಅಲ್ಲ. ಸೊ ನೆಕ್ಸ್ಟ್ ಉಳ್ಕೊಂಡಿರೋದು ಅರ್ಥಕ್ವೇಕ್ ಒಂದೇ. ಅರ್ಥಕ್ವೇಕ್ ಎಷ್ಟು ಆಗೈತಿ ಅನ್ನೋದನ್ನ ಮೆಜರ್ ಮಾಡಕ ಸಿಸ್ಮೋಗ್ರಾಫ್ನ ಯೂಸ್ ಮಾಡ್ತಾರೆ. ಅಂದ್ರೆ ಒಂಥರ ಗ್ರಾಫ್ ಶೀಟ್ ಇರುತ್ತೆ, ಅದ್ರ ಮೇಲ್ಗಡೆ ಈ ತರ ಹಿಂಗ ಗೆರೆಗಳು ಇರ್ತಾವ. ಸೊ ಎಷ್ಟು ಆಗೈತಿ ಅನ್ನೋದ್ರ ಮೇಲೆ. ಸೊ ಇಲ್ಲಿ ತನಕ 7.8 ಅನ್ಸುತ್ತೆ ಹೈಯೆಸ್ಟ್ ಆಗಿರೋದು. ಸೊ ನಮ್ಮ ಆಪ್ಷನ್ ಯಾವ್ದಾಗುತ್ತೆ ಹಂಗಿದ್ರೆ ಅರ್ಥಕ್ವೇಕ್ನ ಸಿಸ್ಮೋಗ್ರಾಫ್ ಇಂದ ಮೆಜರ್ ಮಾಡ್ತೀವಿ ಏನಂತದ್ದು. ಕ್ವಶನ್ ನಂಬರ್ 21, ವಿಚ್ ಗ್ಯಾಸ್ ಇಸ್ ಯೂಸ್ಡ್ ಇನ್ ದಿ ಪ್ರಿಪರೇಷನ್ ಆಫ್ ಸೋಡಾ ವಾಟರ್. ಸೋಡಾ ವಾಟರ್ ತಯಾರು ಮಾಡಕ ಯಾವ ಗ್ಯಾಸ್ನ ಯೂಸ್ ಮಾಡ್ತೀವಿ ಅಂತ ಹೇಳಿ ಕ್ವಶನ್. ಸೋಡಾ ವಾಟರ್ ಅಂದ್ರೆ ನಾರ್ಮಲಿ ಇವೇನು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರ್ತಾವಲ್ಲ, ಪೆಪ್ಸಿ, ಥಮ್ಸ್ ಅಪ್, ಇವನ್ನೆಲ್ಲ ತಯಾರು ಮಾಡಕ ಯಾವ ಗ್ಯಾಸ್ನ ಯೂಸ್ ಮಾಡ್ತೀವಿ ಅಂತೇಳಿ. ಸಲ್ಫರ್ ಗ್ಯಾಸ್ನ ಯೂಸ್ ಮಾಡಂಗಿಲ್ಲ, ಯಾಕೆ ಇಟ್ ಈಸ್ ಕಾರ್ಸಿನೋಜೆನಿಕ್ ಹೌದು, ಇದು ಲೀಥಲ್ ಅಂದ್ರೆ ಪ್ರಾಣಹಾನಿ ಮಾಡುತ್ತೆ, ಇದು ಒಳ್ಳೇದಲ್ಲ ಹೆಲ್ತಿಗೆ, ಇದನ್ನ ಯೂಸ್ ಮಾಡಂಗಿಲ್ಲ. ಕಾರ್ಬನ್ ಮೊನಾಕ್ಸೈಡ್, ನಿಮ್ಮ ವೆಹಿಕಲ್ ಎಕ್ಸಾಸ್ಟ್ ಇಂದ ಬರ್ತಕ್ಕಂಥ ಜಾಸ್ತಿ ಪರ್ಸೆಂಟೇಜ್ ಕಾರ್ಬನ್ ಮೊನಾಕ್ಸೈಡ್ ಇರುತ್ತೆ, ಇದನ್ನು ನಾವು ಯೂಸ್ ಮಾಡಲ್ಲ. ಇದನ್ನು ಕೂಡ ಲೀಥಲ್ ಇನ್ ಎಕ್ಸ್ಟೆನ್ಸಿವ್ ಕ್ವಾಂಟಿಟಿ ಒಳಗಡೆ ನಿಮ್ಮ ಬಾಡಿನ ಎಂಟ್ರ್ ಆಯಿತು ಅಂದ್ರೆ ಇದು ನಿಮಗೆ ಲೀಥಲ್ ಆಗುತ್ತೆ. ಲೀಥಲ್ ಅಂದ್ರೆ ಡೆಡ್ಲಿ. ಅದು ಬಿಟ್ಟರೆ ಕಾರ್ಬನ್ ಆಗಲ್ಲ, ಇಟ್ಸ್ ಸಾಲಿಡ್ ಅಂಡ್ ಇದು ಬರಲ್ಲ. ಅದು ಬಿಟ್ಟು ಉಳ್ಕೊಂಡಿರೋದು ಕಾರ್ಬನ್ ಡೈಆಕ್ಸೈಡ್. ನೀವೇನು ಬ್ರೀದ್ ಔಟ್ ಮಾಡ್ತಿರಲ್ಲ ಅದನ್ನ ಏನ್ ಮಾಡ್ತಾರ, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಒಳಗಡೆ ಡಿಸಾಲ್ವ್ ಮಾಡ್ತಾರ. ಅದೇ ಡಿಸಾಲ್ವ್ ಮಾಡಿರೋದನ್ನ ಏನಂತ ಕೇಳ್ತಾರ, ಅದನ್ನ ಸೋಡಾ ವಾಟರ್ ಅಂತ ಕರೀತಾರೆ. ಸೊ CO3 ಇರುತ್ತೆ ಅದ್ರೊಳಗಡೆ, CO3 ಆಗುತ್ತದು. CO2 ಅದ್ರೊಳಗಡೆ ಇಂಜೆಕ್ಟ್ ಮಾಡಿದಾಗ ಅದು CO2 ಆಗಿ ಫಾರ್ಮ್ ಆಗುತ್ತೆ. ಅದಕ್ಕೆ ಕಾರ್ಬೋನೇಟೆಡ್ ಡ್ರಿಂಕ್ ಅಂತಾರ. ಸೊ ಯಾವ್ದನ್ನ ನಾವು ಬ್ಯಾಡ್ ಅಂತ ಹೊರಗೆ ಹಾಕ್ತೈತಲ್ಲ ಬಾಡಿ, ಅದನ್ನ ಈ ಕಾರ್ಬೋನೇಟೆಡ್ ಡ್ರಿಂಕ್ ನಾವು ಕುಡಿದಾಗ ಏನ್ ಮಾಡ್ತೀವಿ, ತಿರ್ಗಾ ಬಾಡಿಗೆ ಹಾಕ್ತಿವಿ, ಒಳ್ಳೇದಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 27, ಎಲೆಕ್ಟ್ರಿಕ್ ಕರೆಂಟ್ ಈಸ್ ಮೆಜರ್ಡ್ ಬೈ. ಯಾವ್ದ್ರಿಂದ ಎಲೆಕ್ಟ್ರಿಕ್ ಕರೆಂಟ್ ಮೆಜರ್ ಮಾಡ್ತೀವಿ ಅಂತ ಹೇಳಿ. ಸೊ ಯಾವ್ದ್ರಿಂದ ಮಾಡ್ತೀವಿ, ವೋಲ್ಟ್ ಮೀಟರ್ ಅಲ್ಲ, ಇದನ್ನ ವೋಲ್ಟೇಜ್ ನ ಅಳೆಯಕ ಯೂಸ್ ಮಾಡ್ತೀವಿ. ಸೊ ಹಂಗಲ್ಲ, ಅದಲ್ಲ. ಸೊ ಆಪ್ಷನ್ ಬಿ ಅಮೀಟರ್ ಆಕ್ಚುಲಿ ನಮ್ಮ ಆಪ್ಷನ್. ಅಮೀಟರ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕ್ ಕರೆಂಟ್ ನ ಮೆಜರ್ ಮಾಡಕ ಅಮೀಟರ್ನ ಯೂಸ್ ಮಾಡ್ತೀವಿ ಅನ್ನೋದು. ಅನಿಮೋಮೀಟರ್ ನಿಮಗೆ ಆಲ್ರೆಡಿ ಗೊತ್ತಾಯ್ತು ಯಾವ್ದಕ್ಕೆ ಯೂಸ್ ಮಾಡ್ತೀವಿ, ಅದನ್ನ ಟು ಮೆಜರ್ ದಿ ವೆಲಾಸಿಟಿ ಆಫ್ ವಿಂಡ್, ಅಂದ್ರೆ ಗಾಳಿ ವೇಗ ಎಷ್ಟೈತೆ ಅನ್ನೋದನ್ನ ಮೆಜರ್ ಮಾಡಕ ಇದನ್ನ ಯೂಸ್ ಮಾಡ್ತೀವಿ. ಸೊ ನಮ್ಮ ಆಪ್ಷನ್ ಬಂದ್ಬಿಟ್ಟು ಅಮೀಟರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ಸೊ
ಪ್ರೈಮರಿ ಕಲರ್ಸ್ ಆರ್ ಅಂದ್ರೆ ಪ್ರೈಮರಿ ಕಲರ್ಸ್ ಮೇನ್ ಬಣ್ಣಗಳು ಯಾವ್ಯಾವು ಎದ್ರೊಳಗಡೆ ಯೂಸ್ ಮಾಡ್ತಾರ LEDs ಒಳಗಡೆ ಇದನ್ನ ಯೂಸ್ ಮಾಡ್ತಾರ. ಸೊ ಈ 3 ಬಣ್ಣಗಳನ್ನು ಯೂಸ್ ಮಾಡಿಕೊಂಡು ಬಾಕಿ ಎಲ್ಲ ಅಂದ್ರೆ ಇದು ಕಾನ್ಸಂಟ್ರೇಷನ್ ಹೆಚ್ಚು ಕಡಿಮೆ ಮಾಡಿ ಬೇರೆ ಬೇರೆ ಬಣ್ಣಗಳನ್ನ ತಯಾರು ಮಾಡಬಹುದು ಅಂತ ಹೇಳಿ. ಇವೇನು ಸ್ಕ್ರೀನ್ ಅವು ಇವೆಲ್ಲ ಮಾಡ್ತಾರಲ್ಲ ಅದಕ್ಕ ಮೇನ್ ಸ್ಟಾರ್ಟಿಂಗ್ ಒಳಗಡೆ ಇದನ್ನ ಈ 3 ಕಲರ್ಸ್ನ ಯೂಸ್ ಮಾಡ್ತದೆ. ಸೊ ಹಂಗಿದ್ರೆ ಅವು ಯಾವ್ಯಾವು? ಸೊ ಫಸ್ಟ್ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ RBG. ಇದನ್ನ ನೆನ್ಪಿಡ್ಬೇಕು, ರೆಡ್, ಬ್ಲೂ ಅಂಡ್ ಗ್ರೀನ್. ಇವು 3 ಪ್ರೈಮರಿ ಕಲರ್ಸ್ ಅಂತಾರೆ. ಅಡಿಟಿವ್ ಪ್ರೈಮರಿ ಕಲರ್ಸ್ ಅಂತಾರೆ. ಸೊ ಇವನ್ನ ಬೇರೆ ಬೇರೆ ಕಾನ್ಸಂಟ್ರೇಷನ್ ಒಳಗಡೆ ಆಡ್ ಮಾಡಿದ್ರೆ ಬೇರೆ ಬೇರೆ ತರ ಕಲರ್ಗಳು ಆಗ್ತವೆ. ಈಗ ಕಲರ್ ಪ್ಯಾಲೆಟ್ ತಗೊಂಡು ಆರ್ಟಿಸ್ಟ್ಗಳು ಮಿಕ್ಸ್ ಮಾಡ್ತಾರಲ್ಲ ಆ ತರ. ಓಕೆ, ನೆಕ್ಸ್ಟ್ ಕಲರ್. ನೆಕ್ಸ್ಟ್ ಕ್ವಶನ್ ಏನು? ಕ್ವಶನ್ ನಂಬರ್ 29. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಗನಲ್ ಈಸ್ ಕಾಲ್ಡ್ ದಿ ಪವರ್ ಹೌಸ್ ಆಫ್ ದಿ ಸೆಲ್? ಇದನ್ನ ಎಲ್ಲ ಸಾರಿ ಇದನ್ನ ಎಲ್ಲ ರಟ್ಟ ಹೊಡೆದು ಬಿಟ್ಟಿರ್ತಾರ. ಏನಪ್ಪಾ ಪವರ್ ಹೌಸ್ ಆಫ್ ದಿ ಸೆಲ್ ಯಾವುದು? ಮೈಟೋಕಾಂಡ್ರಿಯಾ. ನಮಗ ಚಿಕನ್ ಲಿಂಗಿಂದನು ಇದನ್ನ ರಟ್ಟ ಹೊಡಿಸಿಬಿಟ್ಟಿರ್ತಾರ. ಸೊ ಮೈಟೋಕಾಂಡ್ರಿಯಾ ಯಾಕಿದು ಪವರ್ ಹೌಸ್ ಆಫ್ ದಿ ಸೆಲ್ ಅಂತಾರ? ಯಾಕಂದ್ರೆ ಇಲ್ಲಿ ಎನರ್ಜಿ ತಯಾರಾಗ್ತೈತಿ. ಇದು ಏನನ್ನ ಪ್ರೊಡ್ಯೂಸ್ ಮಾಡ್ತೈತಿ? ATPs ನ ಪ್ರೊಡ್ಯೂಸ್ ಮಾಡ್ತೈತಿ. ATP ಅಂದ್ರೆ ಸೆಲ್ ಒಳಗಡೆ ಎನರ್ಜಿ ಕರೆನ್ಸಿ ಅಂತಾರ ATPಗೆ. ಏನಪ್ಪ ATP ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳಿ. ಸೊ ಇವು ಉಳಿಕೆದ ಇವೇನು ಹಂಗಿದ್ರೆ ರೈಬೋಸೋಮ್ಸ್. ರೈಬೋಸೋಮ್ಸ್ ಎನರ್ಜಿ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡ್ತಾವ, ಅಂದ್ರೆ ಎನರ್ಜಿ ಸಿಂಥಸಿಸ್ಗೆ ಹೆಲ್ಪ್ ಮಾಡ್ತಾವ. ಬಟ್ ಸೆಲ್ಯುಲರ್ ರೆಸ್ಪಿರೇಷನ್ ಆಗೋದು ಎಲ್ಲಂದ್ರೆ ಮೈಟೋಕಾಂಡ್ರಿಯಾ. ATP ಜನರೇಟ್ ಆಗೋದು ಮೈಟೋಕಾಂಡ್ರಿಯಾ. ಲೈಸೋಸೋಮ್ಸ್ ಆತ್ಮಹತ್ಯಾ ಸಂಚಿ ಅಂತಾರ ಕನ್ನಡದಾಗ. ಸುಸೈಡಲ್ ಬ್ಯಾಗ್ಸ್ ಆಫ್ ಸೆಲ್ ಅಂತಾರ. ಅಂದ್ರೆ ಇವೇನ್ ಮಾಡ್ತಾವ? ಸೆಲ್ ಏಜಿಂಗ್ ಆದಾಗ ಅಥವಾ ಸೆಲ್ ಯಾವ್ದಾದ್ರೆ ಡ್ಯಾಮೇಜ್ ಆದಾಗ ಅದನ್ನ ಕೊಲ್ಲೋ ಕೆಲಸ ಇವು ಮಾಡ್ತಾವ. ಸುಸೈಡ್ ಬಾಂಬರ್ಸ್ ಇದ್ದಂಗೆ ಇವು. ನೆಕ್ಸ್ಟ್ ಕ್ವಶನ್ ನಂಬರ್ 13. ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರೋಲ್ಸ್ ಕೋಆರ್ಡಿನೇಟ್ಸ್ ಆಕ್ಟಿವಿಟೀಸ್ ಆಫ್ ಹ್ಯೂಮನ್ ಬಾಡಿ? ಅಂದ್ರೆ ಇದ್ರೊಳಗಡೆ ಕೆಳಗಿನ ಯಾವುವು ಕಂಟ್ರೋಲ್ ಕೋಆರ್ಡಿನೇಷನ್ ಮಾಡ್ತಾವ? ಬಾಡಿದು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಯಾವ ಮಾಡ್ತಾವ? ಸೊ ಇದ್ರೊಳಗಡೆ ಆಪ್ಷನ್ಸ್ ಕೊಟ್ಟಿದಾರ. ಹಾರ್ಮೋನ್ಸ್, ಫೋರಮೆನ್, ಗ್ಲ್ಯಾಂಡ್ಸ್ ಮತ್ತೆ ನನ್ ಆಫ್ ದೀಸ್. ಅಂದ್ರೆ ಮೇಲಿನ ಯಾವುವು ಅಲ್ಲ. ಇದ್ರೊಳಗಡೆ ಕೆಳಗಿಂದ ಬರೋಣ. ನನ್ ಆಫ್ ದೀಸ್ ಅಂತೂ ಅಲ್ಲ. ಗ್ಲ್ಯಾಂಡ್ಸ್ ಅಂದ್ರೆ ಈ ಹಾರ್ಮೋನ್ಸ್ ನ ಸಿಕ್ರೆಟ್ ಮಾಡ್ತಕ್ಕಂಥ ಚೀಲಗಳಿಗೆ ಗ್ಲ್ಯಾಂಡ್ಸ್ ಅಂತೀವಿ. ಸೊ ಹಿಂಗಿರ್ತಾವ. ಸೊ ಇದ್ರಲ್ಲಿ ಏನಾಗುತ್ತೆ? ಇಲ್ಲಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗ್ತಾವ. ಹಾರ್ಮೋನ್ಸ್ ಅಂದ್ರೆ ಏನು? ಕೆಮಿಕಲ್ ಸಬ್ಸ್ಟೆನ್ಸಸ್. ಕೆಮಿಕಲ್ಸ್ ಬಾಡಿ ಒಳಗಡೆ ತಯಾರಾಗ್ತಕ್ಕಂಥ ಕೆಮಿಕಲ್ಸ್. ಇವಕ್ಕೆ ಸ್ಪೆಸಿಫಿಕ್ ಏನಿರ್ತೈತಿ? ಫಂಕ್ಷನ್ ಇರ್ತೈತಿ. ಇವು ಡೈರೆಕ್ಟ್ ಬ್ಲಡ್ ಒಳಗಡೆ ಸೀಕ್ರೆಟ್ ಆಗ್ತಾವ. ಈ ಬ್ಲಡ್ ಟಾರ್ಗೆಟ್ ಟಿಶ್ಯೂಗಳು ಅದನ್ನ ಕೊಡ್ತೈತಿ. ಸೊ ಅಲ್ಲಿ ಹೋದಾಗ ಏನ್ ಮಾಡ್ತಾವ? ಸ್ಪೆಸಿಫಿಕ್ ಅವ್ರದ್ದೇ ಆದ ಫಂಕ್ಷನ್ ನ ಮಾಡ್ತಾವ. ಫಾರ್ ಎಕ್ಸಾಂಪಲ್ ಒಂದು ಹಾರ್ಮೋನ್ ಯಾವ್ದಪ್ಪ ಅಂದ್ರೆ ಇನ್ಸುಲಿನ್. ಇದಾಗಿ ಡಿಸ್ಕಸ್ ಮಾಡಿದ್ವಲ್ಲ ಅದು. ಆ ಇನ್ಸುಲಿನ್ ಏನಾಗತ್ತ? ಬಾಡಿ ಒಳಗಡೆ ಶುಗರ್ ಲೆವೆಲ್ ಹೆಚ್ಚಿಗೆ ಆಗಿತ್ತಂದ್ರೆ ಅದನ್ನ ಕಡಿಮೆ ಮಾಡುವಂತೇಳಿ ನಮ್ಮ ಸೆಲ್ಸ್ಗೆ ಮೆಸೇಜ್ ಕೊಡ್ತೈತಿ. ಇವು ಸಿಗ್ನಲಿಂಗ್ ಕೆಮಿಕಲ್ಸ್ ಇವು ಹಾರ್ಮೋನ್ಸ್ ಅಂದ್ರೆ. ಸೊ ಸೆಲ್ಸ್ ಏನ್ ಮಾಡ್ತಾವ? ಹೆಚ್ಚಿಗೆ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಏನು ಶುಗರ್ನ ಅಬ್ಸಾರ್ವ್ ಮಾಡ್ಕೋತಾವ. ಅದನ್ನ ಎನರ್ಜಿಗೆ ಕನ್ವರ್ಟ್ ಮಾಡ್ಕೊಳಕ ಇದು ಹೆಲ್ಪ್ ಮಾಡ್ತೈತಿ. ಯಾವುದು? ಇನ್ಸುಲಿನ್. ಸೊ ಹಾರ್ಮೋನ್ ಅಂದ್ರೆ ಅದು. ಸೊ ಹಾರ್ಮೋನ್ ಆಕ್ಚುಲಿ ದಿಸ್ ಇಸ್ ಯುವರ್ ಆನ್ಸರ್. ಇದು ನಮ್ಮ ಆನ್ಸರ್. ಹಾರ್ಮೋನ್ ಆ ಕೆಲಸ ಮಾಡ್ತೈತಿ. ಸೊ ಬೇಸಿಕಲಿ ಬೇರೆ ಬೇರೆ ತರ ಹಾರ್ಮೋನ್ಸ್ ಅದಾವ. ಅಡ್ರಿನಲಿನ್ ಐತಿ. ಅಡ್ರಿನಲಿನ್ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತಾರ. ಅಂದ್ರೆ ಜಗಳ ಮಾಡಕ್ ನಿಂತಾಗ ಹಾರ್ಟ್ ಬೀಟ್ ಹೆಚ್ಚಿಗೆ ಆಗ್ತಿರ್ತೈತಿ, ಹೊಡಿಲಿ ಆಗ್ತಿರ್ತೈತಲ್ಲ, ಅದಕ್ಕೆ ಕಾರಣ ಅಡ್ರಿನಲಿನ್ ಅನ್ನೋ ಹಾರ್ಮೋನ್. ಸೊ ಬೇರೆ ಬೇರೆ ಹಾರ್ಮೋನ್ಸ್ ಬೇರೆ ಬೇರೆ ತರ ಫಂಕ್ಷನ್ಸ್ ಅದಾವ. ಅಡ್ರಿನಲಿನ್ E. ಓಕೆ. ಸೊ ಫೋರಮೆನ್ ಇದನ್ನ ಜಾಸ್ತಿ ಜನ ಫೆರಮೋನ್ಸ್ಗೆ ಕನ್ಫ್ಯೂಸ್ ಮಾಡ್ಕೋತಾರ. ಸೊ ಇದ್ರ ಮೇಲೆ ಯಾವ್ದನ್ನ ಕ್ವಶನ್ ಬಂದ್ರ ಫೆರಮೋನ್ಸ್ ಕನ್ಫ್ಯೂಸ್ ಆಗ್ಕೊಡು. ಇದು ಫೆರಮೋನ್ಸ್. ಸೊ ಫೆರಮೋನ್ಸ್ ಬೇರೆ, ಫೋರಮೆನ್ ಬೇರೆ. ಫೋರಮೆನ್ ಅಂದ್ರ ನಮ್ಮ ಸ್ಕಲ್ ಒಳಗಡೆ, ನಮ್ಮ ಪೂರ್ತಿ ಸ್ಕೆಲಿಟನ್ ಒಳಗಡೆ ಏನೋ ಹೋಲ್ಸ್ ಇರ್ತಾವ. ಯಾವ್ದಕ್ಕ? ನಮ್ಮ ಬ್ಲಡ್ ವೆಸಲ್ಸ್ ಮತ್ತೆ ನ್ಯೂರಾನ್ಸ್ ಪಾಸ್ ಆಗಕ್ಕ, ಅವು ಕನೆಕ್ಷನ್ ಒಂದಕ್ಕೊಂದು ಕೂಡಾಕ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಕ್ಕ ಹೋಲ್ಸ್ ಇರ್ತಾವ. ಟೈನಿ ಪೋರ್ಸ್ ಇರ್ತಾವ, ಹೋಲ್ಸ್ ಇರ್ತಾವ. ಆ ಹೋಲ್ಗೆ ಏನಂತಾರ? ಫೋರಮೆನ್ ಅಂತಾರ. ನಮ್ಮ ಸ್ಕಲ್ ಒಳಗಡೆನೂ ಇರ್ತಾವ. ಸೊ ಅವಕ್ಕ ಏನಂತಾರ? ಫೋರಮೆನ್ ಅಂತಾರ. ರಂಧ್ರ ಅಂತ ಹಿಂದಿ ಒಳಗಡೆ. ಸೊ ಗ್ಲ್ಯಾಂಡ್ಸ್ ಅಂದ್ರೆ ಆಲ್ರೆಡಿ ಹೇಳಿದ್ವಿ. ಸೊ ನಮ್ಮ ಆನ್ಸರ್ ಬಂದ್ಬಿಟ್ಟು ಹಾರ್ಮೋನ್ಸ್ ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್.
ವಾಟ್ ಇಸ್ ದಿ ಪರ್ಸೆಂಟೇಜ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಏರ್? ಸೊ ಏರ್ ಒಂದು ಮಿಶ್ರಣ ಅನ್ನೋದು ನಮ್ಗೆ ಗೊತ್ತು, ಗಾಳಿ ಒಂದು ಮಿಶ್ರಣ ಅನ್ನೋದು ನಮ್ಗೆ ಗೊತ್ತು. ಅದರೊಳಗಡೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಪರ್ಸೆಂಟೇಜ್ ಇರ್ತೈತಿ ಅನ್ನೋದು ನಮಗೆ ಆಲ್ರೆಡಿ ಗೊತ್ತು. ಜಾಸ್ತಿ ಪ್ರಮಾಣದಾಗ ಇರೋದು ಯಾವುದು? ನೈಟ್ರೋಜನ್. ಸೊ ನೈಟ್ರೋಜನ್ ಎಷ್ಟು ಪರ್ಸೆಂಟ್ ಇರ್ತೈತಿ? 78% ಇರ್ತೈತಿ ನೈಟ್ರೋಜನ್. ಇಂಟು ಗ್ಯಾಸ್ ನೈಟ್ರೋಜನ್ 78% ಇರ್ತೈತಿ. ಮತ್ತು ಉಳ್ಕಿದ್ದು 21% ಏನಿರ್ತದ? ನಮ್ಮ ಆಕ್ಸಿಜನ್ ಇರ್ತೈತಿ. ನಮ್ಮ ಬಾಡಿ ಬೇಕಾಗಿರೋ ಆಕ್ಸಿಜನ್ 21% ಇರುತ್ತೆ. ಸೊ ಬಾಕಿ ಬೇರೆ ಎಲ್ಲ ಆರ್ಗಾನು, ನಿಯಾನು, ಜಡಾನು ಇವೆಲ್ಲ ಗ್ಯಾಸಸ್ ಇರ್ತಾವ. ಅದರೊಳಗಡೆ ಕಾರ್ಬನ್ ಡೈಆಕ್ಸೈಡ್ ಬರೀ ಎಷ್ಟು ಇರ್ತೈತಿ? 0.04% ಇರ್ತೈತಿ. ಸೊ ಇದು ಕಾರ್ಬನ್ ಡೈಆಕ್ಸೈಡ್ ಇರ್ತಕ್ಕಂಥ ಅಳತೆ ಇದ್ರೊಳಗಡೆ ನಮ್ಮ ಗಾಳಿ ಒಳಗಡೆ. ಸೊ ಟೋಟಲ್ ಏರ್ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿರುತ್ತೆ? 0.04% ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಇದು ಒಂಚೂರು ಏನಾಗುತ್ತಾ ಕನ್ಫ್ಯೂಸಿಂಗ್. ಯಾಕಪ್ಪ ಅಂದ್ರೆ ನಂಬರ್ ಆಫ್ ಕ್ರೋಮೋಸೋಮ್ಸ್ ಕೇಳಿದ್ರು ಅಂದ್ರೆ ಆನ್ಸರ್ ಬೇರೆ ಆಗುತ್ತಾ, ನಂಬರ್ ಆಫ್ ಪೇರ್ಸ್ ಆಫ್ ಕ್ರೋಮೋಸೋಮ್ ಕೇಳಿದ್ರು ಅಂದ್ರೆ ಆನ್ಸರ್ ಬೇರೆ ಆಗುತ್ತಾ. ಪೇರ್ಸ್ ಕೇಳಿದ್ರು ಅಂದ್ರೆ 1 ಪೇರ್ ಅಂದ್ರೆ 2. ಸೊ 1 ಪೇರ್ ಅಂದ್ರೆ 2. ಟೋಟಲ್ ಇರೋದು ನಮ್ಮಲ್ಲಿ 46. ಹೌದು, 46 ಕ್ರೋಮೋಸೋಮ್ಸ್ ಇರ್ತಾವ. ಅದ್ರೊಳಗಡೆ ಇವನು ಪೇರ್ಸ್ ಒಳಗಡೆ ಹೇಳ್ತೀವಿ ಅಂದ್ರೆ 24 ಪೇರ್ಸ್ ಅಂತ ಹೇಳ್ಬೇಕು. ಸಾರಿ 23 ಕ್ರೋಮೋಸೋಮ್ಸ್ ಅಂತ, 23 ಕ್ರೋಮೋಸೋಮಲ್ ಪೇರ್ಸ್ ಅಂತ ಹೇಳ್ಬೇಕು. ಅದ್ರೊಳಗಡೆ 22 ಆಟೋಸೋಮಲ್ ಇರ್ತಾವ, ಅಂದ್ರೆ ಬಾಡಿ ರಿಲೇಟೆಡ್ ಇರ್ತಾವ. ಇನ್ನೊಂದು ಪೇರ್ ಏನಿರ್ತೈತೆ? 1 ಪೇರ್ ಅದು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತಾರ, ಸೆಕ್ಸ್ ಕ್ರೋಮೋಸೋಮ್ಸ್. ಸೊ ಅವೇನ್ ಮಾಡ್ತಾವ? ನಮ್ಮ ಜೆಂಡರ್ನ ಡಿಸೈಡ್ ಮಾಡ್ತಾವ. ಈ 1 ಪೇರ್ ಏನಿರ್ತೈತೆ ಅದ್ರೊಳಗಡೆ ಏನಿರ್ತಾವ? ಇದು ಎಕ್ಸ್ ಇರ್ಬೋದು ಅಥವಾ XY ಇರ್ಬೋದು. ಎಕ್ಸ್ ಇತ್ತಂದ್ರೆ ಫಿಮೇಲ್ ಆಗುತ್ತಾ, ಅಂದ್ರೆ ಮಹಿಳೆಯರು. XY ಇತ್ತಂದ್ರೆ ಮೇಲ್ ಆಗುತ್ತೆ. ಫೈನ್. ಸೊ ನೆಕ್ಸ್ಟ್ ಕ್ವೆಶನ್, ಟೋಟಲ್ ನಂಬರ್ ಆಫ್ ಮಸಲ್ಸ್ ಇನ್ ಹ್ಯೂಮನ್ ಬಾಡಿ. ಹ್ಯೂಮನ್ ಬಾಡಿ ಒಳಗಡೆ, ನಮ್ಮ ಬಾಡಿ ಒಳಗಡೆ ಟೋಟಲ್ ಎಷ್ಟು ತರ ಮಸಲ್ಸ್ ಇರ್ತಾವ? ಸೊ ಇದನ್ನ ನೀವು ನೆನಪಿಡ್ಲೇಬೇಕು, ಬೇರೆ ಅದೆಲ್ಲ 639 639 ಥರದ್ದು ಮಸಲ್ಸ್ ಇರ್ತಾವ ಬಾಡಿ ಒಳಗಡೆ. ಸೊ ನೀವು ಸ್ಮೈಲ್ ಮಾಡಬೇಕಿದ್ರೆ ಟೋಟಲ್ 15 ಮಸಲ್ಸ್ ಒಂದೇ ಸರ್ತಿ ಕೆಲಸ ಮಾಡ್ತಾವ. ಸೊ ಸ್ಮೈಲ್ ಮೋರ್ ಆಫನ್. ನೆಕ್ಸ್ಟ್, ಫಂಡಮೆಂಟಲ್ ಯೂನಿಟ್ ಆಫ್ ಕಿಡ್ನಿ ಇಸ್ ಕಾಲ್ಡ್. ಫಂಡಮೆಂಟಲ್ ಯೂನಿಟ್ ಆಫ್ ಕಿಡ್ನಿ. ಫಂಡಮೆಂಟಲ್ ಯೂನಿಟ್ ಅಂದ್ರೆ ಏನು? ಈಗ ಈ ಮನಿ ಕಟ್ತಿರ್ತೀರಿ, ಅವಾಗ ಫಂಡಮೆಂಟಲ್ ಯೂನಿಟ್ ಏನಂತೀವಿ? ಅವಕ್ಕ ಬ್ಲಾಕ್ಸ್ ಅಂತೀವಿ, ಅಂದ್ರೆ ಇಟ್ಟಂಗಿಗಳು. ಸೊ ಹಂಗ ಕಿಡ್ನಿ ತಯಾರಾಗಬೇಕಾದ್ರೆ ಏನ್ ಫಂಡಮೆಂಟಲ್ ಯೂನಿಟ್ ಏನಿರ್ಬೇಕು? ಅವಕ್ಕೆ ಏನಂತಾರ ಅಂದ್ರೆ ನೆಫ್ರಾನ್ಸ್ ಅಂತಾರ. ಏನಂತಾರ? ನೆಫ್ರಾನ್ಸ್ ಅಂತಾರ. ಸೊ ನೆಫ್ರಾನ್ಸ್ ಅಂದ್ರೆ ಬಹಳ ಕ್ಲಿಷ್ಟಕರವಾದ ಏನೈತಿ, ದಾಯಂಗೈತಿ, ಅದೇನು ಬ್ಯಾಡ್ ಆಗೋದ. ಸೊ ನೆಫ್ರಾನ್ಸ್ ಅಂದ್ರೆ ಅದು ಫಂಡಮೆಂಟಲ್ ಯೂನಿಟ್. ಅವು ಒಂದೊಂದೊಂದೊಂದು ನೆಫ್ರಾನ್ಸ್ಗಳು ಕೂಡಿ ಏನಾಗುತ್ತಾ? ಪೂರ್ತಿ ಕಿಡ್ನಿ ಫಾರ್ಮ್ ಆಗುತ್ತೆ. ಸೊ ಎಲ್ಲಿರ್ತಾವು? ಇನ್ನೇನು ಕಿಡ್ನಿ ಇರ್ತೈತಲ್ಲ, ಇಲ್ಲಿ ಇದ್ರೊಳಗಡೆ ಇರ್ತಾವ, ಭಾಳ ಸಣ್ಣ ಇರ್ತಾವ. ಸೊ ಹೇಳ್ತಾರ, ಒಂದು ವಯಸ್ಕ ಮನುಷ್ಯಂದು ಕಿಡ್ನಿ ತೆಗೆದು ಒಂದಕ್ಕೊಂದು ನೆಫ್ರಾನ್ನ ಜೋಡಿಸಿದ್ರೆ ಅಂದ್ರೆ ಏನಾಗುತ್ತದ? ಪೂರ್ತಿ ಭೂಮಿನ 1.5 ಸುತ್ತು ರೌಂಡ್ ಹಾಕ್ಬೋದು ಅಂತ. ಅಷ್ಟು ಏನಿರ್ತಾವ, ಕಾಂಪ್ಯಾಕ್ಟ್ ಇರ್ತಾವ. ನಮ್ದು ಏನಿದು ಒಂಥರ ಫಿಲ್ಟರ್ ಪೇಪರ್ ಇದ್ದಂಗೆ ಇದೆ. ನಮ್ಮ ಬಾಡಿ ಒಳಗಡೆ ಬ್ಲಡ್ನ ಫಿಲ್ಟರ್ ಮಾಡಿ ಒಳ್ಳೆ ಬ್ಲಡ್ನ ವಾಪಸ್ ತಿರ್ಗ ಬಾಡಿ ಕಳಿಸಿ ಅದ್ರೊಳಗಡೆ ಏನು ಕಲ್ಮಶಗಳು ಇರ್ತಾವಲ್ಲ ಅದನ್ನೆಲ್ಲ ಯೂರಿನ್ ಮುಖಾಂತರ ಏನ್ ಮಾಡ್ತೈತದ? ಹೊರಗೆ ಹಾಕ್ತದ. ಸೊ 2 ಕಿಡ್ನಿ ಇರ್ತಾವ ಹಿಂಗೆ ಈ ತರ. ಫೈನ್. ಹಂಗಂದ್ರೆ ನ್ಯೂರಾನ್ ಅಂದ್ರೆ ಏನು? ನ್ಯೂರಾನ್ ಅಂದ್ರೆ ನಮ್ದೇನು ಮಾಹಿತಿ ಎಲ್ಲ ಸಂಚಲನ ಆಗೈತಿಲ್ಲ ಬಾಡಿ ಒಳಗಡೆ, ಆ ಮೆಸೇಜಸ್ ಸಂಚಲನ ಆಗೋದು ನ್ಯೂರಾನ್ಸ್ ಥ್ರೂ. ನ್ಯೂರಾನ್ಸ್ ಹೆಂಗ್ ಕಾಣ್ತಾವ ನೋಡಕ? ಒಂಥರ ಹಿಂಗ್ ಕಾಣ್ತಾವ. ಹಿಂಗಿರ್ತಾವ. ಇದ್ರ ಮೇಲೆ ಮೈಲಿನ್ ಶೀತ್ ಇರ್ತದೆ, ಒಂದು ಪ್ರೊಟೆಕ್ಟಿವ್ ಲೇಯರ್ ಇರ್ತೈತಿ, ಮೈಲಿನ್ ಶೀತ್ ಅಂತಾರ. ಸೊ ಇದು ನ್ಯೂರಾನ್, ಇದ್ರೊಳಗಡೆ ಒಂದು ನ್ಯೂಕ್ಲಿಯಸ್ನೂ ಇರ್ತೈತಿ. ಸೊ ಇವು ಸೆನ್ಸರಿ ಟಿಪ್ಸ್. ಇಲ್ಲಿಂದಾನೆ ಏನಾಗುತ್ತಾ? ಮೆಸೇಜ್ ಒಳಗಡೆ ಹೋಗ್ತೈತಿ. ಸೊ ಇಲ್ಲಿ ಬಂದು ಕೆಮಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗ್ತೈತಿ. ತಿರ್ಗಾ ಮತ್ತು ಇಲ್ಲಿಂದ ಮತ್ತೆ ಇಲ್ಲಿಗೆ ಹೋಗ್ಬೇಕಾದ್ರೆ ಅದು ಇಲ್ಲಿ ಸೈನಾಪ್ಸನ್ ಇರ್ತೈತಿ. ಸೊ ಇದು ನಮ್ಮ ನ್ಯೂರಾನ್. ಇದೇನು ಮಾಡ್ತೈತಿ? ಮೆಸೇಜರ್ ಕೆಲಸ ಮಾಡ್ತೈತಿ.
ಅಂದ್ರೆ ಈಗ ಏನೋ ಟಚ್ ಮಾಡ್ತೀರಿ, ಏನು ಟಚ್ ಮಾಡತ್ತೀರಿ, ಹೆಂಗತಿ ಅನ್ನೋದನ್ನ ಅದು ಸ್ಪರ್ಶ ನಿಮಗೆ ಎಲ್ಲಿಂದ ಹೋಗುತ್ತದೋ ನ್ಯೂರಾನ್ಸ್ ಇಂದ ಹೋಗುತ್ತೆ. ಅದನ್ನೆಲ್ಲ ಸೆನ್ಸ್ ಮಾಡೋದು ಯಾವುದು? ನ್ಯೂರಾನ್ಸ್. ಓಕೆ. ನೆಫ್ರೈಟಿಸ್ ಅನ್ನೋದು ಒಂದು ರೋಗದ ಹೆಸರು. ಇದು ರೋಗದ ಹೆಸರು. ಇಟ್ಸ್ ಅ ಡಿಸೀಸ್. ಲಿಂಫ್ ನಿಮ್ಮ ಬ್ಲಡ್ ಒಳಗಡೆ ಇರ್ತದೆ, ಲಿಂಫ್. ಫೈನ್. ಸೊ ನೆಕ್ಸ್ಟ್ ಕ್ವೆಶನ್, ವಿಚ್ ಬ್ಯಾಕ್ಟೀರಿಯಾ ಕನ್ವರ್ಟ್ಸ್ ಮಿಲ್ಕ್ ಇಂಟು ಕರ್ಡ್? ಇದು ಜಾಸ್ತಿ ಕೇಳ್ತಕ್ಕಂಥ ಕ್ವೆಶನ್ ಇದ್ರೊಳಗಡೆ. ಅಂದ್ರೆ ಮಿಲ್ಕ್, ಹಾಲಿದ್ದದ್ದು ಮೊಸರಾಗಿ ಕನ್ವರ್ಟ್ ಆಗ್ಬೇಕಾದ್ರೆ ಯಾವ ಬ್ಯಾಕ್ಟೀರಿಯಾ ಕೆಲಸ ಮಾಡ್ತೈತೆ ಅಲ್ಲಿ ಅನ್ನೋದು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದ್ದ ಮಾತಿರುತ್ತೆ, ಏನೋ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಬ್ಯಾಕ್ಟೀರಿಯಾ. ಏರೋಬಿಕ್ ಅಂದ್ರೆ ಏನೋ ಗಾಳಿನ ಯೂಸ್ ಮಾಡಿಕೊಂಡು, ಅಂದ್ರೆ ಆಕ್ಸಿಜನ್ನ ಯೂಸ್ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳು. ಆ್ಯನರೋಬಿಕ್ ಬ್ಯಾಕ್ಟೀರಿಯಾಗಳು ಅಂತ ಬರ್ತಾವ, ಅವು ಗಾಳಿ ಇಲ್ದಾಗ ಕೆಲಸ ಮಾಡ್ತಾವ. ಈಗೇನು ಬಿಯರು ಅದು ಇದು ಏನು ತಯಾರು ಮಾಡ್ತಾರಲ್ಲ, ಫರ್ಮೆಂಟೇಷನ್ ಪ್ರಾಸೆಸ್, ಅಲ್ಲಿ ಆ್ಯನರೋಬಿಕ್ ಬ್ಯಾಕ್ಟೀರಿಯಾ ಯೂಸ್ ಮಾಡ್ತಾರ. ಏರೋಬಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಹೊರಗಡೆ ವಾತಾವರಣದೊಳಗಡೆ ಏನಿರ್ತಾವಲ್ಲ ಆ ಬ್ಯಾಕ್ಟೀರಿಯಾಗಳಿಗೆ ಏರೋಬಿಕ್ ಬ್ಯಾಕ್ಟೀರಿಯಾ ಅಂತ. ಈ ಕೊಲೈ ಅನ್ನೋದು ವೆಕ್ಟರ್, ಅಂದ್ರೆ ಒಂಥರ ಇದು ವಾಹನ ಅಂದಂಗೆ ಇದ್ರೊಳಗಡೆ, ಮೆಡಿಸಿನಲ್ ಟರ್ಮ್ ಒಳಗಡೆ. ಎಸ್ಚುರಿಚಿಯನ್ ಕೊಲೈ ಅಂತೇಳಿ ಅದ್ರ ಹೆಸರು. ಓಕೆ. ನೆಕ್ಸ್ಟ್. ಓಕೆ, ದಿಸ್ ಇಸ್ ನಾಟ್ ಅವರ್ಸ್. ಓಕೆ, ದಟ್ಸ್ ಇಟ್ ಫ್ರಮ್ ಮೈ ಸೈಡ್. ಥ್ಯಾಂಕ್ ಯು. ಓಕೆ, ನೋಡ್ಬೋದು ಸ್ನೇಹಿತರೆ, ಈಗ ಆಲ್ರೆಡಿ ಜಿ ಕೆ ಡಿಸ್ಕಷನ್ ಮಾಡಿದ್ದೀವಿ, ಸೈನ್ಸ್ ಡಿಸ್ಕಷನ್ ಮಾಡಿದ್ದೀವಿ, ಕೊನೆಯದಾಗಿ ಮ್ಯಾಥ್ಸ್ ಮತ್ತು ರೀಸನಿಂಗ್ನ ನಾನು ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು, ಮೊದಲನೇ ಕ್ವಶನ್ ಏನಿದೆಪ್ಪ ಮ್ಯಾಥ್ಸ್ ಒಳಗೆ, ಇಫ್ 36 ಏನದಲ್ಲಿ ನೋಡ್ರಿ, ಕ್ವಶನ್ ಕರೆಕ್ಟಾಗಿ ಓದ್ಕೋತಾ ಹೋಗೋಣ. ಇಫ್ 36 men can do a piece of work in 25 hours, how many hours will 15 men can do it ಅಂತ ಕ್ವಶನ್ ಅದ. ಸೊ ಈ ಕ್ವಶನ್ನ ಯಾವ ರೀತಿ ಬಿಡಿಸ್ಬೇಕು, ಏನದ ಕ್ವಶನ್? 16 ಜನ ಪುರುಷರು ಒಂದು ಕೆಲಸವನ್ನ 25 ಗಂಟೆಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಹಾಗಾದರೆ ಅದೇ ಒಂದು ಕೆಲಸವನ್ನ 15 ಜನ ಪುರುಷರು ಎಷ್ಟು ಗಂಟೆ ಒಳಗೆ ಮುಗಿಸ್ತಾರೆ ಅಂತ ಕೇಳಿದ್ರು. ಸೊ ಸಿಂಪಲ್ ಆಗಿ ಮೊದಲು ಎಷ್ಟು ಕೊಟ್ಟಾರಿ? 36 ಮ್ಯಾಲ್ ಬರ್ಕೋರಿ. ನೆಕ್ಸ್ಟ್ ಎಷ್ಟು ಅದ ರೀ? 25 ಮ್ಯಾಲ್ ಬರ್ಕೋರಿ. ಉಳಿತು ಎಷ್ಟು ರೀ? 15 ಕೆಳಗೆ ಬರ್ಕೋರಿ. ಸೊ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ? ಫರ್ದರ್ ಸಿಂಪ್ಲಿಫಿಕೇಶನ್. 5 ಮೂರ್ಲೆ 15, 5 5ಲೆ 25, 3 1ಲೆ 3 1ಲೆ 3 2ಲೆ 12, 5ಲೆ ಎಷ್ಟು ರೀ? 60. ಇದು ಯಾವ ಚಾಪ್ಟರ್ ಒಳಗೆ ಬರ್ತದೆ ಅಂದ್ರೆ ಟೈಮ್ ಆ್ಯಂಡ್ ವರ್ಕ್. ಆಲ್ರೆಡಿ ಇದಕ್ಕೊಂದು ಸಂಬಂಧಪಟ್ಟಿರ್ತಕ್ಕಂಥ 1 hour ಕ್ಲಾಸ್ನ ಹಾಕಿದ್ದೀನಿ. ಮ್ಯಾಕ್ಸಿಮಮ್ ಟೈಪ್ಸ್ ಕ್ವಶನ್ಸ್ನ ಕವರ್ ಮಾಡಿದ್ದೀನಿ. ಅಗ್ನಿವೀರ ಪರ್ಟಿಕ್ಯುಲರ್ ಆಗಿ ಅಗ್ನಿವೀರಕ್ಕನ್ನ ಅಂತ ವಿಡಿಯೋ ಮಾಡಿದ್ದೀವಿ. ಆ ಒಂದು ವಿಡಿಯೋ ನೋಡ್ರೆ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಒಂದು ಕ್ವಶನ್ನ ಅಗ್ನಿವೀರ ಎಕ್ಸಾಮ್ ಒಳಗೆ ಬಂದರೆ ನೀವು ಅಗದಿ ಈಜಿಯಾಗಿ ಶಾರ್ಟ್ಕಟ್ ಆಗಿ ಟ್ರಿಕ್ಸ್ ಮೂಲಕ ಬಿಡಿಸ್ಬೋದಾದಂಥ ಒಂದು ವಿಶ್ವಾಸವನ್ನು ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಏನದಪ್ಪ ಕ್ವಶನ್? ದ ಎವರೇಜ್ ಆಫ್ ಫಸ್ಟ್ 7 ನ್ಯಾಚುರಲ್ ನಂಬರ್. ದ ಎವರೇಜ್ ಆಫ್ ಫಸ್ಟ್ 7 ನ್ಯಾಚುರಲ್ ನಂಬರ್ ಅಂತ ಕೇಳಿದ್ದಾರೆ. ಫಸ್ಟ್ 7 ನ್ಯಾಚುರಲ್ ನಂಬರ್ ಅಂದರೆ ಯಾವ ಬರ್ತಾವ್ರಿ? 1 2 3 4 5 6 7 ಬರ್ತಾವೆ. ಸೊ ಇದರದ್ದು ಎವರೇಜ್ ಕಂಡುಹಿಡಿಬೇಕು. ಎವರೇಜ್ ಅಂದರೆ ಏನ್ರಿ? ಸರಾಸರಿ ಅಂದರೆ ಏನ್ರಿ? ಒಟ್ಟು ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆ. ಸಿಂಪಲ್ ಆಗಿ ಈ ಸಂಖ್ಯೆ ಕ್ಯಾನ್ಸಲ್ ಮಾಡಿರಿ, ಈ ಸಂಖ್ಯೆ ಕ್ಯಾನ್ಸಲ್ ಮಾಡಿರಿ, ಇದನ್ನ ಕ್ಯಾನ್ಸಲ್ ಮಾಡಿರಿ, ಆನ್ಸರ್ ಎಷ್ಟು ಬರ್ತದೆ? 4. ಸೊ ಇಲ್ಲಿ ಆಪ್ಷನ್ ಒಳಗಿಲ್ಲ, ಸಾರಿ ಟೈಪ್ ಮಿಸ್ಟೇಕ್ ಆಗಿದೆ. ಸರಾಸರಿ ಎಷ್ಟು ಬರ್ತದೆ ರೀ? 4. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಏನದಪ್ಪ ಕ್ವಶನ್? ಸಿಂಪ್ಲಿಫೈ. ಏನದ ರೀ? ಸಿಂಪ್ಲಿಫೈ. ಸೊ ಏನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡಕ್ಕೆ ನಮಗೇನು ಕೊಟ್ಟಿದ್ದಾರೆ? ಯಾವುದನ್ನು ಸಿಂಪ್ಲಿಫಿಕೇಶನ್ ಮಾಡಂದ್ರಿ? 3 4 3 3 4 3. ಎಷ್ಟು ಅದಾವ್ರಿ? ಇವ 3 ಅದಾವ. ಎಷ್ಟು ಅದಾವ ರೀ? 3 ಅದಾವ. ಎಷ್ಟು ಅದಾವು? 3 ಅದಾವು. ಸೊ ಇವಕ್ಕೆ ಏನು ಅನ್ಬೋದು? ಎ ಏನಾಯ್ತು ರೀ? ಇದು a ಕ್ಯೂಬ್ ಆಯಿತು. ನೆಕ್ಸ್ಟ್ ಮೈನಸ್ ಎ ಇದಕ್ಕೆ ಏನು ಅನ್ಬೋದು? ಬಿ ಕ್ಯೂಬ್ ಅನ್ನೋಣ. ಇವೆಲ್ಲ ಏನ್ರಿ? ಬಿ ಏನಾಯಿತು? ಬಿ ಕ್ಯೂಬ್ ಆಯಿತು. ಬಾಗ್ಲೆ ಏನದ ರೀ? ಎ ಇಂಟು ಎ ಏನದ ರೀ? ಎ ಸ್ಕ್ವೇರ್ ಪ್ಲಸ್ ಎ ಇಂಟು ಎ. ಸೊ ಅಲ್ಲಿ ಎ ಇಂಟು ಎ ಏನದ? ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 1 1 3 ಏನದ ರೀ? ಬಿ ಸ್ಕ್ವೇರ್ ಅದ. ಏನದ? ಬಿ ಸ್ಕ್ವೇರ್. ಸೊ ನೀವು ಫಸ್ಟ್ ಏನು ಮಾಡಬೇಕು? ಲೆಕ್ಕನ ಬಿಡಿಸೋದಿಲ್ಲ, ಇದಕ್ಕೆ ಯಾವ ರೀತಿ ಬಿಡಿಸ್ಬೇಕಂತ ಸ್ಟೆಪ್ ಹೇಳ್ತೀನಿ. ಸೊ ನೀವು ಏನು ಮಾಡ್ಬೇಕಂದ್ರೆ ಎ ಕ್ಯೂಬ್ ಫಾರ್ಮುಲಾ ಬರಿಬೇಕಿಲ್ಲ. ಫಸ್ಟ್ ಏನು ಬರಿಬೇಕ್ರಿ? ಎ ಕ್ಯೂಬ್ ಫಾರ್ಮುಲಾ. ನೆಕ್ಸ್ಟ್ ಎ ಸ್ಕ್ವೇರ್, ಎ ಇಂಟು ಎ ಇಂಟು ಎ ಇಂಟು ಎ ಇಂಟು ಎ. ಎಷ್ಟು ಅದಾವ ರೀ? 4 ಅದಾವು. ಮೈನಸ್ ನೆಕ್ಸ್ಟ್ ಪ್ಲಸ್ ಬಿ ಇಂಟು ಬಿ.
ಈ ಫಾರ್ಮುಲಾ ಬರ್ದು ಯಾವ್ಯಾವ ಕಟ್ತಾ ಹೊಡೆದು ಉಳಿದಿರ್ತಕ್ಕಂಥ ವ್ಯಾಲ್ಯೂ ಬರ್ದು ಅದನ್ನ ಸಿಂಪ್ಲಿಫಿಕೇಶನ್ ಮಾಡ್ರೆ ನಿಮ್ಗೆ ಆನ್ಸರ್ ಬರ್ತದೆ. ಸೊ ಇದನ್ನು ನೀವೆಲ್ಲರೂ ಬಿಡಿಸ್ತೀರ ಅಂತಕ್ಕಂಥ ಒಂದು ವಿಶ್ವಾಸ ಅದ. ಬಿಡಿಸಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು, ಮಿಸ್ ಮಾಡಿದ್ರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಏನದಪ್ಪ. ದ ಸ್ಮಾಲೆಸ್ಟ್ ನಂಬರ್ ಆ್ಯಡೆಡ್ ಟು 680,621 680,621 to make the sum is perfect square. The sum is perfect square. ಸೊ ಈ ಒಂದು ಬಿಡಿಸ್ತಂದಲ್ಲಿರ್ತಕ್ಕಂಥ ಸಂಖ್ಯೆಗೆ ಒಂದು ಸಂಖ್ಯೆಯನ್ನು ಕೂಡಿಸ್ಬೇಕು. ಕೂಡಿಸಿದಾಗ ಅದೇನಾಗಬೇಕು, ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕು. ಆ ಯಾವ ಸಂಖ್ಯೆಯನ್ನು ಕೂಡಿಸ್ಬೇಕಂತ ಕೇಳಿದರು. ಸೊ ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಯಾವ್ರಿ? 2ರ ವರ್ಗ ಎಷ್ಟ್ರಿ? 4. 1ರ ವರ್ಗ ಎಷ್ಟ್ರಿ? 1. 3ರ ವರ್ಗ ಎಷ್ಟ್ರಿ? 9. 4ರ ವರ್ಗ ಎಷ್ಟ್ರಿ? 16. 5ರ ವರ್ಗ ಎಷ್ಟ್ರಿ? 25. 6ರ ವರ್ಗ ಎಷ್ಟ್ರಿ? 36. 7ರ ವರ್ಗ ಎಷ್ಟ್ರಿ? 49. 8ರ ವರ್ಗ 64. 9ರ ವರ್ಗ ಎಷ್ಟ್ರಿ? 81. 10ರ ವರ್ಗ ಎಷ್ಟ್ರಿ? 100. ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕಾಗಿತ್ತಂದ್ರೆ ಬಿಡಿ ಸ್ಥಾನದಾಗ ಏನು ಬರ್ಬೇಕ್ರಿ? 9, 4, 1. 9, 4, 1. ನೆಕ್ಸ್ಟ್ ಯಾವ್ದ್ರಿ? 5. ನೆಕ್ಸ್ಟ್ ಯಾವ್ದು ಬರ್ತದೆ? 6. ಈ ಸಂಖ್ಯೆಗಳನ್ನು ಬಿಟ್ಟರೆ ಬಿಡಿ ಸ್ಥಾನದಾಗ ಬೇರೆ ಸಂಖ್ಯೆಗಳು ಬರೋದಿಲ್ಲ. 5, 9, 4, 1, 6, 0 ಈ ಸಂಖ್ಯೆ ಬರೋದಿಲ್ಲ. ಇದಕ್ಕೆ ನಾವೇನಾದರೂ 4 ಕೂಡಿಸ್ತಂದ್ರೆ ಎಷ್ಟಾಗ್ತೈತಿ? 5 ಆಗ್ತೈತಿ. ಸೊ ಬಿಡಿ ಸ್ಥಾನದಾಗ ಏನು ಬರ್ತೈತಿ? 5 ಬಂದರೆ ಇದೇನಾಗ್ತೈತಿ? ಪರ್ಫೆಕ್ಟ್ ಸ್ಕ್ವೇರ್. ಏನಾಗ್ತೈತಿ? ಪರ್ಫೆಕ್ಟ್ ಸ್ಕ್ವೇರ್. ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದ ರೀ? ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಇಫ್ ದ ಸಮ್ ಆಫ್ ಮನಿ ಈಸ್ 10,000 for 4% per annum in 2 years. ಸೊ ಏನು ಕೊಟ್ಟಿದ್ದಾನು? ಪ್ರಿನ್ಸಿಪಲ್ ಎಷ್ಟದ ರೀ? 10,000. ಪ್ರಿನ್ಸಿಪಲ್ ಎಷ್ಟದ ರೀ? 10,000. ನೆಕ್ಸ್ಟ್ ಟೈಮ್ ಎಷ್ಟದ ರೀ? 2 ವರ್ಷ. ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದ ರೀ? 4%. ನಮಗೇನು ಕಂಡುಹಿಡಿದನು? ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿದನು. ಏನು ಕಂಡುಹಿಡಿದನ್ರಿ? ಸಿಂಪಲ್ ಇಂಟ್ರೆಸ್ಟ್. ಸೊ ಇದನ್ನು ಕಂಡುಹಿಡಿಬೇಕಾಗಿತ್ತಂದ್ರೆ ಫಸ್ಟ್ ನಮಗೇನು ಗೊತ್ತಿರಬೇಕು? ಪ್ರಿನ್ಸಿಪಲ್ ಅಂತ ಯಾವುದಕ್ಕೆ ಅಂತೀವಿ, ಟೈಮ್ ಅಂತ ಯಾವುದಕ್ಕೆ ಅಂತೀವಿ, ರೇಟ್ ಅಂತ ಯಾವುದಕ್ಕೆ ಅಂತೀವಿ, SI ಅಂತ ಯಾವುದಕ್ಕೆ ಅಂತೀವಿ ಅಂತ ಗುರ್ತಿರಬೇಕು. ಸೊ ನಿಮಗೆಲ್ಲ ಗುರ್ತದ. ಒಂದು ಸ್ಟೋರಿ ಹೇಳ್ತೀನಿ. ಮುನ್ನಾ ಅಂತಕ್ಕಂಥ ವ್ಯಕ್ತಿ, ಯಾರ್ರೀ? ಮುನ್ನಾ ಅಂತಕ್ಕಂಥ ವ್ಯಕ್ತಿ, ಇವನಿಗೇನಿರ್ತದಪ್ಪ ಡ್ರೀಮ್? ಆರ್ಮಿಗೆ ಹೋಗ್ಬೇಕಂತಕ್ಕಂಥ ಡ್ರೀಮ್ ಇರ್ತದೆ. ಏನ್ರಿ? ಆರ್ಮಿಗೆ ಸೇರ್ಕೋಬೇಕಂತಕ್ಕಂಥ ಕನಸು ಇರ್ತದೆ. ಆದರೆ ಈ ಕನಸನ್ನು ನನಸು ಮಾಡ್ಕೋಕ ಇವನ ಹತ್ರ ಏನಿರೋದಿಲ್ಲ ರೀ? ರೊಕ್ಕ ಇರೋದಿಲ್ಲ. ಏನಿರೋದಿಲ್ಲ? ರೊಕ್ಕ ಇರೋದಿಲ್ಲ. ಯಾರ ಹತ್ರ ರೀ? ಮುನ್ನಾನ ಹತ್ರ. ಆರ್ಮಿಗೆ ಹೋಗ್ಬೇಕಂತಕ್ಕಂಥ ದೊಡ್ಡ ಕನಸು ಇರ್ತದೆ, ನಾಲೆಜ್ ಇರ್ತದೆ, ಹೈಟ್ ಇರ್ತದೆ, ಫಿಸಿಕಲಿ ಫಿಟ್ ಇರ್ತಾನೆ. ಆದರೆ ಅವಾಗ ಮನ್ಯಾಗ ರೊಕ್ಕ ಇರೋದಿಲ್ಲ. ಸೊ ರೊಕ್ಕ ಇಲ್ಲಕ್ಕ ಏನು ಮಾಡ್ತಾನಂದ್ರೆ ಈ ಊರಿನ ಗೌಡನ ಹತ್ರ ಹೋಗ್ತಾನು. ಗೌಡ್ರ ನಂಗೆ ಸ್ವಲ್ಪ ರೊಕ್ಕ ಕೊಡ್ರಿ ಅಂತಾನು. ಯಾಕೋ ನಿಂಗೆ ಯಾಕೋ ಅಂತ ನಾವು ಗೌಡ. ಸೊ ಗೌಡ್ರ ನಾ ಆರ್ಮಿಗೆ ಹೋಗ್ಬೇಕು ಮಾಡಿದ್ದೇನೆ ರೀ, ನಂಗೆ ಕೋಚಿಂಗ್ ಹೋಗಾಕ ಒಂದು 10,000 ರೂಪಾಯಿ ಕ್ಯಾಶ್ ಕೊಡ್ರಿ ಅಂತ. ಏನಂತಾನು? ಒಂದು 10,000 ರೂಪಾಯಿ ರೊಕ್ಕ ಕೊಡ್ರಿ, ನಾ ಕೋಚಿಂಗ್ ಹೋಗಿ ಜಾಬ್ ಹಿಡಿದು ಕೂಡ ನಿಮ್ಗೆ ವಾಪಸ್ ಕೊಡ್ತಾನು ಅಂತ ನಾವು. ಸೊ ಗೌಡ ಏನು ಮಾಡ್ತಾನಪ್ಪ? ನಾನು ನಿಂಗೆ ರೊಕ್ಕ ಕೊಡ್ತಾನೋ, ಆದರೆ ಹಂಗೆ ಕೊಡೋದಿಲ್ಲ, ನೀ ಕೋಚಿಂಗ್ ಹೋಗಿ ಜಾಬ್ ಹಿಡಿದು ವಾಪಸ್ ನಂಗೆ ಯಾವಾಗ ಕೊಡ್ತಿ ಕೇಳ್ತಾನೆ. ಗೌಡ್ರ ಈ ವರ್ಷ ಕೋಚಿಂಗ್ ಹೋಗ್ತಾನೆ ರೀ, ಜಾಬ್ ಆಗ್ತೈತಿ, ಮುಂದಿನ ವರ್ಷ ಕೊಡ್ತೇನೆ ರೀ. ಹಂಗಾರೆ ಟೈಮ್ ಎಷ್ಟು ಕೇಳ್ತಾನೆ ನಾವು ಗೌಡನ ಹತ್ರ? 2 ವರ್ಷ ಟೈಮ್ ಕೇಳ್ತಾನೆ. ಏನು ಕೇಳ್ತಾನೆ ರೀ? 2 ವರ್ಷ ಟೈಮ್ ಕೇಳ್ತಾನು. ಬರೀ ನೀ 2 ವರ್ಷ ಆಗೋಣ, ಈಗ ರೊಕ್ಕ ಒಯ್ತಿ, 2 ವರ್ಷ ಆಗೋಣ ವಾಪಸ್ ರೊಕ್ಕ ಕೊಡ್ತಿ. ಅಣ್ಣ ರೊಕ್ಕ ಹಂಗೆ ಹೆಂಗೆ ಕೊಡಲಿ, ನನಗೆ ಅದಕ್ಕೆ ವಾಪಸ್ ಏನಾರ ಹಾಕಿ ಕೊಡ್ಬೇಕಲ್ಲ ಅಂತ. ಆ ಗೌಡಿಗೆ ಏನಂತ ಅಂದ್ರೆ ಅವ 10% ಹಾಕಿ ಕೊಡ್ತಾನೆ ರೀ ಅಂತ. 10% ಅಂದರೆ ಏನಪ್ಪ ಅಂದ್ರೆ 100ಕ್ಕೆ 10 ರೂಪಾಯಿ ಎಕ್ಸ್ಟ್ರಾ ಹಾಕಿ ಕೊಡ್ತಾನೆ ವರ್ಷಕ್ಕೆ. ಏನು ಮಾಡ್ತಾನೆ ರೀ? 100ಕ್ಕೆ 10 ರೂಪಾಯಿ ನಾನು ನಿಮ್ಗೆ ಎಕ್ಸ್ಟ್ರಾ ಕೊಡ್ತೇನೆ ರೀ ಒಂದು ವರ್ಷಕ್ಕೆ ಅಂತಾನೆ. ಎಷ್ಟು ಇಸ್ಕೊಂಡಿರ್ತಾನೆ ಗೌಡ್ರನ ಹತ್ರ ರೀ? 10,000 ರೂಪಾಯಿ. ಇದಕ್ಕೇನಂತೀವಿ? ಪ್ರಿನ್ಸಿಪಲ್ಲ. ಪ್ರಿನ್ಸಿಪಲ್ ಅಂದರೆ ಏನು ರೀ? ಅಸಲ. ಗೌಡನ ಹತ್ರ ರೊಕ್ಕ ಎಷ್ಟು ಇಸ್ಕೊಂಡಿರ್ತಾನೆ ರೀ? 10,000. ಎಷ್ಟು ವರ್ಷಕ್ಕೆ ರೀ? 2 ವರ್ಷಕ್ಕೆ. ರೇಟ್ ಎಷ್ಟು ರೀ? 10%. ತಿಳಿತೈತಿ ನಿಮಗೆಲ್ಲ? 10% ಅಂದರೆ ಏನು ರೀ? ವರ್ಷಕ್ಕೆ 100ಕ್ಕೆ 10 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ಅದಕ್ಕೇನಂತೀವಿ ನಾವು? 10%. ಸೊ ಮುನ್ನಾ ಅಂತಕ್ಕಂಥ ವ್ಯಕ್ತಿ ಕೋಚಿಂಗ್ ಹೋಗಿರ್ತಾನೆ, ಆರ್ಮಿ ಕೋಚಿಂಗ, ಗೌಡ್ರ ಹತ್ರ ರೊಕ್ಕ ಇಸ್ಕೊಳ್ತಾನೆ. ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ನಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಕಂಡಿಡಿ ಅಂದರೆ ರೀ. ಸೊ 4 2 ಎಷ್ಟು ರೀ? 8. ಎಷ್ಟು ಪರ್ಸೆಂಟ್ ರೀ? 8%. ಯಾವ ಥರದ್ದು ರೀ? 10,000. ಯಾವ ಥರದ? 10,000 ಏನು ಮಾಡ್ಬೇಕು ನಾವೀಗ?
8% ಕಂಡುಹಿಡಿಬೇಕು. ಶೇಕಡಾ ಚಿಹ್ನೆ ಇತ್ತಂದ್ರೆ ಅದ್ರ ಕೆಳಗಡೆ ಎಷ್ಟು ಬರಿಬೇಕ್ರಿ? 100 ಬರಿಬೇಕು. ಅವಾಗ ಈ ಚಿಹ್ನೆ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಈ 2 0 ಕ್ಯಾನ್ಸಲ್ ಆಯಿತು. 800 ಎಷ್ಟು ರೀ? 800. ಇದೇನಾಗಿರ್ತದೆ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್. ಎಷ್ಟು ವರ್ಷಕ್ಕೆ ರೀ? 2 ವರ್ಷಕ್ಕೆ. ಎಷ್ಟು ಪರ್ಸೆಂಟ್? 4%. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ. ಇಫ್ ದ ರೇಡಿಯಸ್ ಆಫ್ ಸರ್ಕಲ್ ಈಸ್ 7 centimeter, if the radius of circle is 7 centimeter, then find its area. ರೇಡಿಯಸ್ ಅಂದ್ರೆ ಏನ, ಸರ್ಕಲ್ ಅಂದ್ರೆ ಏನ, ಸ್ವಲ್ಪ ಬೇಸಿಕ್ ಹೇಳೋಣ. ಇದಕ್ಕೆ ನಾವೇನಂತೀವಿ? ಸರ್ಕಲ್ ಅಂತೀವಿ. ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದು ಏನಾಗಿರ್ತದಪ್ಪ ಅಂದ್ರೆ ರೇಡಿಯಸ್. ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದು ಏನು? ರೇಡಿಯಸ್. ಕನ್ನಡದಾಗ ಏನಂತೀವಿ? ತ್ರಿಜ್ಯ. ಇಲ್ಲಿ ತನಕ ಪೂರ ಬಂದ್ರೆ ಇದಕ್ಕೆ ಏನಂತೀವಿ? ಡಿ. ಡಯಾಮೀಟರು. ಡಯಾಮೀಟರ್ ಅಂದ್ರೆ ಏನ್ರಿ? ವ್ಯಾಸ. ಇತರದ್ದು ಈಗ ಏನು ಕೊಟ್ಟರು? 7 centimeter ಕೊಟ್ಟಿದ್ದರು. ನಮಗೇನು ಕಂಡುಹಿಡಿದಾರಿ? ಏರಿಯಾ. ಏರಿಯಾ ಅಂದ್ರೆ ಏನ್ರಿ? ಒಳಗಿಂದೊಳಗಿರ್ತಕ್ಕಂಥ ಜಾಗ. ಏರಿಯಾ ಅಂದ್ರೆ ಏನ್ರಿ? ಒಳಗಿಂದೊಳಗೆ ಇರ್ತಕ್ಕಂಥ ಜಾಗ. ಸೊ ಏರಿಯಾ ಆಫ್ ಸರ್ಕಲ್ ಬೇಕಾಗಿತ್ತಂದ್ರೆ ಏನ್ರಿ? ಏರಿಯಾ ಆಫ್ ಸರ್ಕಲ್ ಬೇಕಾಗಿತ್ತಂದ್ರೆ ಅದಕ್ಕೆ ಫಾರ್ಮುಲಾ ಏನ್ರಿ? 2πr. ಸಾರಿ, πr² ಬರ್ತದೆ. 2πr ಅಂದ್ರೆ ಪೆರಿಮೀಟರ್ ಆಗ್ತದೆ. ಅದ್ರ ಫಾರ್ಮುಲಾ ಏನ್ರಿ? πr². ಪೈ ಅಂದ್ರೆ ಎಷ್ಟು ರೀ? 22/7. ಆರ್ ಅಂದ್ರೆ ಏನ್ರಿ? ತ್ರಿಜ್ಯ. ತ್ರಿಜ್ಯ ಎಷ್ಟು ಅದ್ರಿ? 7 centimeter. ಇದ್ರ ತಲೆ ಮೇಲೆ ಎಷ್ಟದ? 2 ಅದ. ಅಂದ್ರೆ ಇದನ್ನ 2 ಸಲ ಬರೀಬೇಕು. ಏನೂ ಇಲ್ಲ ಅಂದ್ರೆ ಕೆಳಗೆ ಎಷ್ಟು ರೀ? 1 1. ಈ 7 ಕ್ಯಾನ್ಸಲ್ ಆಗ್ತು. 22 7 ಎಷ್ಟು ರೀ? 154 centimeter² ಆಗಿರ್ತದೆ. ಇದೇನಾಗಿರ್ತದೆ ರೀ? ಸೆಂಟಿಮೀಟರ್ ಸ್ಕ್ವೇರ್. ನೀವೊಂದು ಆನ್ಸರ್ನ ಕಮೆಂಟ್ ಒಳಗೆ ತಿಳಿಸ್ಬೇಕು. ಇಫ್ ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ 14 centimeter, ದೆನ್ ಫೈಂಡ್ ಇಟ್ಸ್ ಏರಿಯಾ. ಈ ಒಂದು ಕ್ವಶನ್ಗೆ ಆನ್ಸರ್ನ ನೀವು ಮಿಸ್ ಮಾಡಿದ್ರೆ ಕಮೆಂಟ್ ಒಳಗೆ ತಿಳಿಸ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, 6.46. ದ ಫ್ರಾಕ್ಷನಲ್ ಫ್ರಾಮ್ ಫ್ರಾಕ್ಷನ್ ಭಿನ್ನರಾಶಿ ಎದುರು ಕೇಳಿದ್ರಿ? ಭಿನ್ನರಾಶಿ 6.46 ಅದ. ಇದನ್ನು ಭಿನ್ನರಾಶಿ ಒಳಗೆ ಬರಿಬೇಕಾಗಿತ್ತಂದ್ರೆ ಸೊ ಫಸ್ಟ್ ಏನು ಮಾಡ್ರಿ? ಪಾಯಿಂಟ್ ಅದ. ಪಾಯಿಂಟ್ ಅಂದ್ರೆ ಎಷ್ಟು ರೀ? 1. ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆ ಅದಾವ್ರಿ? 2 ಸಂಖ್ಯೆ. 2 ಸಂಖ್ಯೆ ಇದ್ರೆ 2 0 ಬರಿಬೇಕು. ಆನ್ಸರ್ ಎಷ್ಟಾಗ್ತದೆ? 646 ಎಷ್ಟು ರೀ? 100 ಆಗ್ತದೆ. ನೀವು ಅದೇ ರೀತಿಯಾಗಿ 1.21ದ ಆನ್ಸರನ್ನು ಕಮೆಂಟ್ ಒಳಗೆ ತಿಳಿಸ್ಬೇಕು. ಭಾಳಷ್ಟು ಬಾರಿ ಸಿಂಪಲ್ ಆಗಿರ್ತಕ್ಕಂಥ ಇಂಥ ಲೆಕ್ಕಗಳನ್ನ ಎಲ್ಲರೂ ತಪ್ಪು ಮಾಡ್ತಿರ್ತಾರೆ. ಇಲ್ಲೇನದ? 6.46. ಫಸ್ಟ್ 646 ಬರೀರಿ. ಪಾಯಿಂಟ್ ಅಂದ್ರೆ ಎಷ್ಟು ರೀ? 1. ಎಷ್ಟು ಸಂಖ್ಯೆ ಇದಾವ್ರಿ? 2 ಸಂಖ್ಯೆ. 2 ಸಂಖ್ಯೆ ಇದ್ರೆ 2 0. 1 ಸಂಖ್ಯೆ ಇದ್ರೆ 1 0. 3 ಸಂಖ್ಯೆ ಇದ್ರೆ 3 0. ಆನ್ಸರ್ ಅದ ಕಮೆಂಟ್ ಒಳಗೆ ಬರಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ದ HCF ಆಫ್ ಏನು ಕೇಳಿದಾರೆ? HCF ಆಫ್ 2/3 ಏನದ ರೀ? 2/3, 8/9, 64/81, 10/27. 10/27 ಇತದ HCF ಕೇಳಿದರು. ಸೊ ಫ್ರಾಕ್ಷನ್ ಆಫ್ HCF ಈಸ್ ಈಕ್ವಲ್ ಟು HCF ಡಿವೈಡೆಡ್ ಬೈ LCM. ಸೊ HCF ಡಿವೈಡೆಡ್ ಬೈ LCM ಹಿಂಗಂದ್ರೆ ಏನ್ರಿ? ಮೇಲಿರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನ ನಾವೇನು ಮಾಡಬೇಕು? ಇಲ್ಲಿರ್ತಕ್ಕಂಥ ಎಲ್ಲ ಸಂಖ್ಯೆಗಳು ಏನು ಮಾಡ್ಬೇಕ್ರಿ? HCF ಫೈಂಡ್ ಔಟ್ ಮಾಡಬೇಕು. ಏನು ಮಾಡಬೇಕು? HCF ಅಂದ್ರೆ ಏನ್ರಿ? ಕೊಟ್ಟಂತಹ ಎಲ್ಲ ಸಂಖ್ಯೆಗಳು ಒಂದ ಮಗ್ಗಿ ಒಳಗಿರ್ಬೇಕು. ಕೊಟ್ಟಂತಹ ಎಲ್ಲ ಸಂಖ್ಯೆಗಳು ಏನಿರ್ಬೇಕ್ರಿ? ಒಂದ ಮಗ್ಗಿ ಒಳಗಿರ್ಬೇಕು. ಯಾವ ಮಗ್ಗಿ ಒಳಗದಾವ್ರಿ? 2 ಮಗ್ಗಿ ಒಳಗದಾವ. ಏನದಾವು? 2 ಮಗ್ಗಿ ಒಳಗೈತಿ. 2 ಮಗ್ಗಿ ಒಳಗೈತಿ. 160 ಮಗ್ಗಿ ಒಳಗಿಲ್ಲ. 160 ಮಗ್ಗಿ ಒಳಗೆ 2 ಬರೋದಿಲ್ಲ. ಆದರೆ 2 ಮಗ್ಗಿ ಒಳಗೆ 64 ಬರ್ತೈತಿ, 10 ಬರ್ತೈತಿ, 8 ಬರ್ತೈತಿ. ಸೊ ಆಪ್ಷನ್ ಎಷ್ಟು ಉಳಿದ್ರಿ? 2 ಉಳಿದು. ಆಪ್ಷನ್ ಎಷ್ಟು ಉಳಿದು? 2 ಉಳಿದು. ನೆಕ್ಸ್ಟ್ ಕೆಳಗಡೆ ಇರ್ತಕ್ಕಂಥ ಎಲ್ಲ ಸಂಖ್ಯೆಗಳು ಏನು ಮಾಡ್ಬೇಕ್ರಿ? LCM ಫೈಂಡ್ ಔಟ್ ಮಾಡಬೇಕು. LCM ಅಂದ್ರೆ ಏನ್ರಿ? ಇವೆಲ್ಲ ಸಂಖ್ಯೆಗಳಿಗೆ ದೊಡ್ಡ ಸಂಖ್ಯೆ ಇರ್ತದೆ. ಏನಿರ್ತೈತಿ ರೀ? ಕೊಟ್ಟಂಥ ಸಂಖ್ಯೆ ಒಳಗೆ ಏನಿರ್ತೈತಿ? ದೊಡ್ಡ ಸಂಖ್ಯೆ ಎಷ್ಟೈತ್ರಿ? 81 ಅಂತ ಆಪ್ಷನ್ ಯಾವುದದ? ಆಪ್ಷನ್ ಬಿ. ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಆಪ್ಷನ್ ಥ್ರೂನು ಕೂಡ ಆನ್ಸರ್ನ ಕಂಡುಹಿಡಿಬೋದು. ಇದ್ರ ಬಗ್ಗೆ LCM SCF ಬಗ್ಗೆ ಡೌಟ್ ಇತ್ತಂದ್ರೆ ಭರತೇಶ್ ಮಾಡೆಲ್ಗೆ LCM ಆ್ಯಂಡ್ HCF ಅಂತ ನೀವು ಸರ್ಚ್ ಮಾಡಿ ಯೂಟ್ಯೂಬ್ ಒಳಗೆ. ಅತ್ಯಂತ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಯಾವ ರೀತಿಯಾಗಿ LCM SCF ಬಿಡಿಸ್ಬೇಕಂತ ನಾನು ಕ್ಲಾಸ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಏನದಪ್ಪ ಕ್ವಶನ್? ಕಾರ್ ಈಸ್ ರನ್ನಿಂಗ್ at a speed of 108 km/h.
108 ಕಿಲೋಮೀಟರ್ ಪರ್ ಅವರ್ ಏನದರಿ 108 ಕಿಲೋಮೀಟರ್ ಪರ್ ಅವರ್. ವಾಟ್ ಈಸ್ ದ ಡಿಸ್ಟನ್ಸ್ ಇಟ್ ಕವರ್ ಇನ್ 15 ಸೆಕೆಂಡ್? ಇಟ್ ಕವರ್ ಇನ್ 15 ಸೆಕೆಂಡ್ ಅಂತ ಕೇಳಿದರು. ಸೊ ನಮಗೇನು ಕೇಳಿದರು? ಕವರ್ ಇನ್ ಡಿಸ್ಟನ್ಸ್. ಸೊ ಫಾರ್ಮುಲಾ ಏನು ಬರ್ತೈತಪ್ಪ ಅಂದರೆ LTS. ಎಲ್ ಅಂದ್ರೆ ಲೆಂತ್ ಅಥವಾ ಡಿಸ್ಟನ್ಸ್ ಆಗಿರ್ತದೆ. ಏನಾಗಿರ್ತದೆ ರೀ? ಡಿಸ್ಟನ್ಸ್ ಆಗಿರ್ತದೆ. ನಮಗೆ ಡಿಸ್ಟನ್ಸ್ ಬೇಕಾಗಿತ್ತು ಅಂದ್ರೆ ಡಿ ಮೇಲೆ ಕೈ ಟ್ರೈನ್ ಕಂದೈತಿ, T ಇಂಟು ಎಸ್. ಟಿ ಬೇಕಾಗಿತ್ತು ಅಂದ್ರೆ L/S. ಡಿಸ್ಟನ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು ಬರ್ತದೆ ಅಂದ್ರೆ T ಇಂಟು ಎಸ್. T ಇಂಟು ಎಸ್. ಸೊ ಟೈಮ್ ಎಷ್ಟದ ರೀ? 15 ಸೆಕೆಂಡ್. ಸ್ಪೀಡ್ ಎಷ್ಟದ ರೀ? 108. ಇದು ಕಿಲೋಮೀಟರ್ದಾಗದ. ಮೀಟ್ರ್ ಮಾಡ್ಬೇಕಾದ್ರೆ 5/18 ಮಾಡಬೇಕು. 18 ಒಂದ್ಲೆ 18 ಆರ್ಲೆ 5 ಆರ್ಲೆ ಎಷ್ಟು ರೀ? 30 ಇಂಟು ಎಷ್ಟು ರೀ? 15. 15 ಮೂರ್ಲೆ ಎಷ್ಟು ರೀ? 45. 0ಕ್ಕೆ 0 ಎಷ್ಟು ರೀ? ಆನ್ಸರ್ 450 ಮೀಟರ್. ಆಪ್ಷನ್ ಸಿ ಆಗಿರ್ತದೆ. ಡಿಸ್ಟನ್ಸ್ ಈಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್. ಟೈಮ್ ಎಷ್ಟದ ರೀ? 15 ಸೆಕೆಂಡ್. ಇದು ಎಷ್ಟದ? 108 ಕಿಲೋಮೀಟರ್ ಪರ್ ಅವರ್. ಇದು ಎತ್ತರವಾಗದ ಗಂಟೆ ಒಳಗದ, ಇದು ಎತ್ತರವಾಗದ ಸೆಕೆಂಡ್ ಒಳಗದ. ಎರಡನ್ನೂ ಸಿಂಪ್ಲಿಫಿಕೇಶನ್ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಈ ಗಂಟೆ ಇದ್ದಿದ್ದನ್ನು ಸೆಕೆಂಡ್ ಒಳಗೆ ಕನ್ವರ್ಟ್ ಮಾಡ್ಬೇಕು. ಏನು ಮಾಡಬೇಕು? 5/18 ಮಾಡಿ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದಾಗ ಆನ್ಸರ್ ಬಂದಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಏನು ಕೇಳಿದೆ? ಡ್ಯಾಶ್ ಈಸ್ ದ ಏರಿಯಾ ಆಫ್ ಸರ್ಕಲ್. ಫಾರ್ಮುಲಾ ಕೇಳಬೇಕಿತ್ತು. ಏರಿಯಾ ಆಫ್ ಸರ್ಕಲ್ದ ಫಾರ್ಮುಲಾ ಏನಾಗಿರ್ತದೆ? πr². ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿಯಾಗಿ ಏರಿಯಾ ಕೇಳೋ ಬದಲಿ ಪೆರಿಮೀಟರ್ ಕೇಳಿದ್ರೆ ಏನಾಗ್ತಿತ್ತು? 2πr ಫಾರ್ಮುಲಾ ಆಗ್ತಿತ್ತು. ಅದೇ ರೀತಿಯಾಗಿ ಏರಿಯಾ ಆಫ್ ಸರ್ಕಲ್ ಕೇಳೋ ಬದಲಿ ನಾನು ನಿಮಗೆ ಏನು ಹೋಮ್ವರ್ಕ್ ಕೊಡತ್ತನು? ರೆಕ್ಟ್ಯಾಂಗಲ್. ಏನು ಕೇಳತ್ತನ್ರಿ? ರೆಕ್ಟ್ಯಾಂಗಲ್ದ ಏರಿಯಾ ಕಂಡುಹಿಡ್ತಕ್ಕಂಥ ಸೂತ್ರ, ಅದೇ ರೀತಿಯಾಗಿ ಪೆರಿಮೀಟರ್ ಕಂಡುಹಿಡ್ತಕ್ಕಂಥ ಸೂತ್ರವನ್ನು ಕಮೆಂಟ್ ಒಳಗೆ ತಿಳಿಸ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಇಫ್ ದ ರೇಡಿಯಸ್ ಆಫ್ ಸರ್ಕಲ್ ಈಸ್ ಇನ್ಕ್ರೀಸ್ಡ್ ಬೈ 75%, then its circumference will be. ಇದಕ್ಕೊಂದು ಫಾರ್ಮುಲಾ ಬರ್ತದೆ. A ಇಂಟು A ಪ್ಲಸ್ 2A ಡಿವೈಡೆಡ್ ಬೈ 100. ಈ ಫಾರ್ಮುಲಾ ಒಳಗೆ ಆನ್ಸರ್ನ ನೀವೇನು ಮಾಡ್ಬೇಕಂದ್ರೆ ಸಿಂಪ್ಲಿಫಿಕೇಶನ್ ಮಾಡಿ ಆನ್ಸರ್ ಮಿಸ್ ಮಾಡಲ್ಲ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತೀರಿ ಅಂತಕ್ಕಂಥ ಒಂದು ವಿಶ್ವಾಸ ಅದ. ಎ ಅಂದರೆ ಎಷ್ಟು ರೀ? 75%. ನೆಕ್ಸ್ಟ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಈಸ್ ಈಕ್ವಲ್ ಟು 1. ಟ್ರಿಗ್ನೋಮೆಟ್ರಿ ಕ್ಲಾಸ್ನ ಭಾಳ ಬೇಸಿಕ್ದಿಂದ ಅಡ್ವಾನ್ಸ್ ತನೂ ಹೇಳಿದ್ದೀನಿ. ಆ ಒಂದು ವಿಡಿಯೋ ನೋಡಿ ನೀವು ಮಿಸ್ ಮಾಡಲ್ಲ ಆನ್ಸರ್ ಕಮೆಂಟ್ ಒಳಗೆ ತಿಳಿಸ್ಬೇಕು. ಆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಫಾರ್ಮುಲಾ ಮೇಲೆ ಕ್ವಶನ್ಸ್ ಭಾಳ ಬರತ್ತವು. ಹೆಮಿಸ್ಪಿಯರ್ದ ಇವೇನಾಗಬೇಕಪ್ಪ? πr² ಆಗಬೇಕಿತ್ತು, ಮಿಸ್ ಆಗಿದೆ. ಇದೆಲ್ಲನೂ ಸ್ಕ್ವೇರ್ ಆಗ್ತದೆ. ಸೊ ಆನ್ಸರ್ ಕಮೆಂಟ್ ಒಳಗೆ ಬರಬೇಕು. ಸೊ ಈ ರೀತಿಯಾಗಿ ರೆಗ್ಯುಲರ್ ಆಗಿ ಅಗ್ನಿವೀರ ಕ್ವಶನ್ ಪೇಪರ್ದಾಗ ಯಾವ ರೀತಿಯಾಗಿ 50 ಕ್ವಶನ್ ಇರ್ತಾವ ಆ ರೀತಿಯಾಗಿ 50 ಕ್ವಶನ್ಗಳನ್ನ ನಾವು ಡಿಸ್ಕಷನ್ ಮಾಡ್ತಿರ್ತೀವಿ. ನಿಮ್ಮ ಸ್ನೇಹಿತರಿಗೂ ಕೂಡ ಮಿಸ್ ಮಾಡಲ್ದೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಯಾಗಿ ವಿಡಿಯೋ ನಿಮಗೆ ಚೆನ್ನಾಗಿ ಅರ್ಥ ಆಗ್ತಿತ್ತಂದ್ರೆ ಈ ಒಂದು ವಿಡಿಯೋಕ್ಕೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗೆ ಅಗ್ನಿವೀರ ಬ್ಯಾಚಸ್ಗಳು ಪ್ರಾರಂಭವಾಗಿರ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಜೈ ಹಿಂದ್.